ಹಲೋ ಹಾಯ್ ನಮಸ್ತೆ. ಮಕ್ಕಳಿಗಾಗಿ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೌ ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಯು ದೆರ್ ಈಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ದೆರ್ ಈಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ಸೊ ಈ ಒಂದು ಲೆಸನ್ ಮಾಡೋದಕ್ಕಿಂತ ಮುಂಚೆ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಬೌಟ್ ಆಫ್ ದಿಸ್ ಹಿಯರ್. ನೌ ಐ ವುಡ್ ಲೈಕ್ ಟು ಗೋ ಆನ್ ಥ್ರೋ ದಿಸ್. ದೆರ್ ಈಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ಸಿ ಒನ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಈಸ್ ದೇರ್. ಆಶ್ಚರ್ಯ ಸೂಚಕ ಚಿಹ್ನೆ ಇದೆ. ಇಟ್ಸ್ ಅ ಸಡನ್ ಫೀಲಿಂಗ್, ಸಡನ್ ಎಕ್ಸ್ಪ್ರೆಷನ್ ಆಫ್ ಎ ಲೈನ್. ದೇರ್ ಈಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ದೇರ್ ಅಲ್ಲಿ ಈಸ್ ಇದೆ, ಏನಿದೆ, ಎ ಗರ್ಲ್ ಒಂದು ಹುಡುಗಿ ಇದ್ದಾಳೆ. ಬೈ ದಿ ಟ್ರ್ಯಾಕ್ಸ್ ಪಕ್ಕದಲ್ಲೇ ಇರ್ತಕ್ಕಂಥ ಟ್ರೈನ್ ಪಕ್ಕದಲ್ಲಿ, ಸಾರಿ ಆ ಟ್ರ್ಯಾಕ್ ಅಂದರೆ ರೈಲ್ವೆ ಹಳಿಗಳ ಹತ್ರ ಒಂದು ಹುಡುಗಿ ಬಿದ್ದಿದ್ದಾಳೆ. ಸೊ ದೇರ್ ಈಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ಇಟ್ಸ್ ಅನ್ ಎಕ್ಸೈಟಿಂಗ್ statement. So this lesson was written by Devan Kanal. Now I would like to read the lesson. As the Mumbai suburban electric train made its 22nd 6:32 p.m. halt at a station, commuters swarmed out and into its 12 packed coaches. It's a regular scene in and around India's most populated metropolis. Having just managed to squeeze herself into a ladies' compartment, 21-year-old call center executive Roma Talreja tried to settle into a corner near the door. The train hurtled ahead and Roma, jammed between other women, was trying to find some space to stand safely on when she suddenly got pushed, lost her tenuous foothold and panicked. As the Mumbai suburban electric train made its 22nd 6:32 p.m. See, my dear students, as the Mumbai suburban electric train, ನೋಡಿ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರೈಲ್ವೆಯನ್ನು ಅಂದರೆ ರೈಲ್ವೆ ಉದ್ಯೋಗಿಗಳು ಹೆಚ್ಚಾಗಿ ಎಲ್ಲಿದ್ದಾರಪ್ಪ ಅಂತಂದರೆ, ರೈಲ್ವೆ ಸಂಪರ್ಕ ಹೆಚ್ಚು ಎಲ್ಲಿದೆ ಅಂತಂದರೆ ಮುಂಬೈ ಟು ಠಾಣಾ, ಮೊದಲು ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ಅತಿ ಹೆಚ್ಚು ಉದ್ಯೋಗಸ್ಥರು ಮುಂಬೈಲಿರ್ತಕ್ಕಂಥದ್ದು. ಜೊತೆಗೆ ಯಾಕೆ ಅಂದರೆ ಅತಿ ಹೆಚ್ಚು ಜನಸಂಖ್ಯೆ ಕೂಡ ಮುಂಬೈಲಿರ್ತಕ್ಕಂಥದ್ದು. ಜಾಸ್ತಿ ಟ್ರೈನ್ಗಳನ್ನು ಅವಲಂಬಿಸಿ ಜೀವನ ಮಾಡ್ತಾಯಿದ್ದಾರೆ. ಟ್ರೈನ್ಗಳಲ್ಲೇ ಜಾಸ್ತಿ ಜರ್ನಿ ಮಾಡ್ತಕ್ಕಂಥದ್ದು ಮುಂಬೈಯಲ್ಲಿ. ಸೊ ಆ್ಯಸ್ ದ ಮುಂಬೈ ಸಬ್ಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್, ಇಲ್ಲೊಂದು ಟ್ರೈನ್ ಇದೆ ಮುಂಬೈ ಸಬ್ಬರ್ಬನ್. ಎಲ್ಲ ಸಬ್ಬರ್ಬನ್ ಮೀನ್ಸ್ ಆಫ್ ಎ ಪ್ಲೇಸ್ ಆಫ್ ಎ ಔಟ್ಸೈಡ್ ಎ ಸಿಟಿ, ಅಂದರೆ ನಗರದ ಹೊರವಲಯದಲ್ಲಿ ಇರುವಂತಹ ಒಂದು ಸ್ಟೇಷನ್ನು ಮುಂಬೈ ಸ್ಟೇಷನ್. ಎಲೆಕ್ಟ್ರಿಕ್ ಟ್ರೈನ್ ಇದೆ ಅಲ್ಲಿ. ಮೇಡ್ ಇಟ್ಸ್ 22nd. ಈ ಅದು ಎಲೆಕ್ಟ್ರಿಕ್ ಟ್ರೈನು ಈಗ ಬರೋದಕ್ಕೆ ಎಷ್ಟೊತ್ತಾಗುತ್ತಪ್ಪ ಅಂತಂದರೆ 20 ಸೆಕೆಂಡ್ ಇದೆ. 6:32 p.m. ಮಧ್ಯಾಹ್ನ 6:32 ಅಂದರೆ 20 ಸೆಕೆಂಡ್ ಇದೆ ಬರೋದಕ್ಕೆ. ಹಾಲ್ಟ್ ಅಟ್ ಎ ಸ್ಟೇಷನ್, ಬಂದು ಸ್ಟೇಷನ್ ಹತ್ರ ಬಂದು ಹಾಲ್ಟ್ ಆಗೋದಕ್ಕೆ. Commuters swarmed out and into its 12 packed coaches. It's a regular scene in and around India's most populated metropolis, having just managed to squeeze herself into a ladies' compartment. ನೋಡಿ, ಆ ಬಂದು ಹಾಲ್ಟ್ ಆಗಿದ ತಕ್ಷಣ ಕಮ್ಯೂಟರ್ಸ್ ಮೀನ್ಸ್ ಹಿಯರ್ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ತಾವು ಕೆಲಸ ಮಾಡುವಂತಹ ಜಾಗಕ್ಕೆ ಹೋಗುವುದಕ್ಕೆ ಟ್ರೈನನ್ನು ಬಳಸ್ಕೊಂಡು ಜರ್ನಿಯನ್ನು ಮಾಡ್ತಕ್ಕಂಥವ್ರು ಏನಂತ ಕರಿತೀವಿ, ಕಮ್ಯೂಟರ್ಸ್ ಅಂತ ಕರಿತೀವಿ. ನಾವು ಬಸ್ಸಲ್ಲಿ ಹೋಗೋರಿಗೆ ಪ್ಯಾಸೆಂಜರ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಲೈಕ್ ದಟ್ ಟ್ರೈನಲ್ಲಿ ಹೋಗ್ತಕ್ಕಂಥ ಕಮ್ಯೂಟರ್ಸ್. ನೆಕ್ಸ್ಟ್ ಇಟ್ಸ್ ಆ್ಯಂಡ್ ಇನ್ ಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ನೋಡಿ, ಎಲ್ಲ ಒಟ್ಟೊಟ್ಟಿಗೆ ಕಮ್ಯೂಟರ್ಸ್ ಸ್ವಾರ್ ಅಂದ್ರೇನೋ ರಶ್. ನೋಡಿ, ಟ್ರೈನಲ್ಲಿ ಎಷ್ಟು ಬೋಗಿಗಳಿರ್ತಾವೆ ಅಂದರೆ ಅದರಲ್ಲಿ ಒಂದು ಏನು ಸ್ಟೇಜಸನ್ನು ಮಾಡ್ತಾನೆ, 3 ಕ್ಲಾಸ್ಗಳನ್ನು. ಒಂದು ಪ್ಯಾಸೆಂಜರು, ಇನ್ನೊಂದು ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸು, ಇನ್ನೊಂದು ಲಕ್ಸುರಿ ಅಂತ ಇವೆಲ್ಲ ಮಾಡಿರ್ತಾನೆ. ಸೊ ಹೀಗೆ ಪ್ಯಾಸೆಂಜರ್ ಅಂದಾಗ ತುಂಬ್ಕೊಂಡಿರ್ತಾರಲ್ಲ. ಸೊ ಲಕ್ಸುರಿ ಅಂದಾಗ ಬುಕ್ಕು ಎಕ್ಸ್ಪ್ರೆಸ್ ಆಗಿರುತ್ತದು. ಅಂಡರ್ಸ್ಟ್ಯಾಂಡ್? ನೋಡಿ, ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್, ಇದು ದಿನನಿತ್ಯದ ದೃಶ್ಯ. ಟ್ರೈನ್ ಬಂದ ತಕ್ಷಣ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಕಮ್ಯೂಟರ್ಸು ಹೋಗೋದಕ್ಕೆ, ಪ್ಯಾಸೆಂಜರ್ಸ್ ಹೋಗೋದಕ್ಕೆ
ಜರ್ನಿ ಮಾಡೋದಕ್ಕೆ ರಶ್ ಬರ್ತಾರೆ. ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್ ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್. ನೋಡಿ, ನಮ್ಮ ಭಾರತದ ಮೆಟ್ರೋಪಾಲಿಸ್ ಅಂದರೆ ರೈಲ್ವೇ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂತಹ ಮುಂಬೈಯಲ್ಲಿ, ಅದರಲ್ಲೂ ಆ ಜನಸಂಖ್ಯೆಯಲ್ಲಿ ಸುಮಾರು 60 ಭಾಗ ಜಾಸ್ತಿ ಟ್ರೈನನ್ನು ಅವಲಂಬಿಸಿರ್ತಾರೆ. ಸೊ ಉದ್ಯೋಗಸ್ಥರಿರ್ತಾರೆ, ಹಾಗಾಗಿ ಅವರು ಟ್ರೈನನ್ನು ಅವಲಂಬಿಸಿ ಹೋಗೋದ್ರಿಂದ ಇದು ಸರ್ವೇ ಸಾಮಾನ್ಯ ಆಗಿದೆ ಅಲ್ಲಿ ಮುಂಬೈಯಲ್ಲಿ. ಸೊ ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ ಸೆಲ್ಫ್ ಇಂಟು ಎ ಲೇಡೀಸ್, ಇಲ್ಲೊಬ್ಬ ಹುಡುಗಿ ನೋಡಿ ಹರ್ ಸೆಲ್ಫ್ ಇಂಟು ಎ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಜೋರಾಗಿ ಬರ್ತಾಳೆ. 21 ಇಯರ್ ಓಲ್ಡ್ ಕಾಲ್ ಸೆಂಟರ್, 21 ವರ್ಷದ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಕ್ಕಂಥ ಹುಡುಗಿ, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ಗಳು ರೋಮಾ ತಾಲ್ರೇಜಾ. ಯಾರವಳು? ರೋಮಾ ತಾಲ್ರೇಜಾ ಟ್ರೈ ಟು ಸೆಟಲ್ ಇಂಟು ಎ ಕಾರ್ನರ್ ನಿಯರ್ ದ ಡೋರ್. ಎಲ್ಲ ಹತ್ಕೊಂಡ್ಬಿಟ್ಟಿದ್ದಾರೆ, ಲಾಸ್ಟ್ ಡೋರಲ್ಲಿ ಹೋಗಿ ಹತ್ಕೊಂಡು ಸೆಟಲ್ ಆಗೋದಕ್ಕೆ ಭಾಳಷ್ಟು ಟ್ರೈ ಮಾಡ್ತಿದ್ದಾಳೆ, ರಿಸ್ಕಿಯಲ್ಲಿ. ದಿ ಟ್ರೈನ್ ಹರ್ಟಲ್ಡ್ ಅಹೆಡ್. ಟ್ರೈನ್ ಶುರುವಾದಾಗ ಬಿಗಿನಿಂಗಲ್ಲಿ ಯಾವುದೇ ಆಗಲಿ ಗಾಡಿಗಳನ್ನು ಶುರು ಮಾಡಬೇಕಾದ್ರೆ ಸ್ವಲ್ಪ ಶೇಕ್ ಆಗುತ್ತೆ, ಬಿಗಿನಿಂಗಲ್ಲಿ ಶೇಕ್ ಆಗುತ್ತೆ, ಅಂಡರ್ಸ್ಟ್ಯಾಂಡ್. ಆಮೇಲೆ ಹೋಗೋದೇ ಗೊತ್ತಾಗಲ್ಲ ಟ್ರೈನಲ್ಲಿ. ಅದು ಬಸ್ಸಲ್ಲಿ ಹಂಗಲ್ಲ, ಕರ್ವ್ಸ್ ಇರ್ತವೆ, ತಿರುಕೊಳ್ಳುತ್ತೆ. ಯಾಕಂದರೆ ಬಸ್ ಅಂತಕ್ಕಂಥದ್ದು ಗುಂಡಿಗಳ ಮೇಲೂ ಹೋಗಬೇಕು, ಹಂಸನ್ನು ಕೂಡ ಹತ್ತಿಸ್ಬೇಕು, ಹಾಗಾಗಿ ಸ್ವಲ್ಪ ಶೇಕ್ ಆಗುತ್ತೆ. ಬಟ್ ಟ್ರೈನ್ ಹಾಗಲ್ಲ, ಹಳಿಗಳ ಮೇಲೇ ಹೋಗಬೇಕು, ಅಲ್ಲಿ ಯಾವುದೇ ಹಂಸು ಬರಲ್ಲ, ಏನು ಬರಲ್ಲ, ಹಳಿಗಳ ಮೇಲೆ ಆ ಚಕ್ರಗಳು ಇರ್ತವೆ. ರೋಮಾ ತಾಲ್ರೇಜಾ ಟ್ರೈ ಟು ಸೆಟಲ್ ಇಂಟು ಎ ಕಾರ್ನರ್. ಅವಳು ಆ ಒಂದು ಕಾರ್ನರಲ್ಲಿ ಯಾವುದೋ ಒಂದು ಡೋರಿನ ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳೋದಕ್ಕೆ, ಸೆಟಲ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ನಿಯರ್ ದ ಡೋರ್ ದಿ ಟ್ರೈನ್ ಹರ್ಟಲ್ಡ್ ಅಹೆಡ್. ಆ ಟ್ರೈನು ಶುರುವಾತು ಹೋಗೋದಕ್ಕೆ, ಅಹೆಡ್ ಅಂದರೆ ಮುಂದೆ ಹೋಗೋದಕ್ಕೆ ಶುರುವಾತು. ಹರ್ಟಲ್ಡ್ ಮೀನ್ಸ್ ಹಿಯರ್ ಮೂವ್ ಫಾಸ್ಟ್, ಜೋರಾಗಿ ಹೋಗೋದಕ್ಕೆ ಶುರುವಾಯಿತು. ಆ್ಯಂಡ್ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವುಮೆನ್. ಇನ್ನೊಂದು ಹೆಂಗ್ಸ್ ಕೂಡ ಅಲ್ಲೇ ನಿಂತ್ಕೊಂಡಿದ್ದಾಳೆ, ಅಲ್ಲಿ ಜಾಮ್ ಆಗಿಬಿಟ್ಟಿದ್ದಾಳೆ, ಹೋಗಂಗಿಲ್ಲ ಬಿಡಂಗಿಲ್ಲ ಪರಿಸ್ಥಿತಿ. ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ. ಸರಿಯಾಗಿ ನಿಂತ್ಕೊಳ್ಳೋ, 2 ಕಾಲುಗಳನ್ನು ನಿಂತ್ಕೊಂಡು ಒಂದು ಸ್ಟ್ಯಾಗ್ನೆಂಟಾಗಿ ನಿಂತ್ಕೊಳ್ಳೋದಕ್ಕೆ, ಫಿಟ್ಟಾಗಿ ನಿಂತ್ಕೊಳ್ಳೋದಕ್ಕೆ, ಫರ್ಮಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಎಲ್ಲ ಟ್ರೈ ಮಾಡ್ತಿದ್ದಾಳೆ. ಆ್ಯಂಡ್ ವೆನ್ ಶಿ ಸಡನ್ಲಿ ಗಾಟ್ ಪುಶ್ಡ್. ಯಾರೋ ಒಬ್ಬರು ಅವಳನ್ನು ತಳ್ದಂಗಾತು. ಆವಾಗ ಲಾಸ್ಟ್ ಹರ್ ಟೆನ್ಯೂಸ್ ಫೂತ್ ಹೋಲ್ಡ್. ತನ್ನ ಒಂದು ಬ್ಯಾಲೆನ್ಸನ್ನು ಕಳ್ಕೊಂಡು, ಟೆನ್ಯೂಸ್ ಮೀನ್ಸ್ ವೀಕ್ ಆರ್ ಶೇಕಿ. ಶೇಕ್ ಆದಂಗೆ ಆಗ್ಬಿಟ್ಟು ಒಂದು ಸ್ವಲ್ಪ ತನ್ನ ಕಾಲಿನ ಬ್ಯಾಲೆನ್ಸನ್ನು ಕಳ್ಕೊಂಡಾದ್ಮೇಲೆ ಆ್ಯಂಡ್ ವೆನ್ ಶಿ ಸಡನ್ಲಿ ಗಾಟ್ ಪುಶ್ಡ್, ತಳ್ಳಲ್ಪಡ್ತಾಳೆ. ಲಾಸ್ಟ್ ಟೆನ್ಯೂಸ್ ಫೂತ್ ಹೋಲ್ಡ್ ಆ್ಯಂಡ್ ಪ್ಯಾನಿಕ್ಡ್. ಅವಳನ್ನು ಏನೋ ಯಾರು ಶೇಕ್ ಮಾಡ್ದಂಗೆ ಆಗುತ್ತೆ, ಬ್ಯಾಲೆನ್ಸನ್ನು ಕಳ್ಕೊಂಡು ಏನು ಮಾಡ್ತಾಳೆ, ಆ್ಯಂಡ್ ಪ್ಯಾನಿಕ್ ಆಗ್ತಾಳೆ. ಪ್ಯಾನಿಕ್ ಮೀನ್ಸ್ ವಾಟ್? ಏನೂ ತೋಚದಂಗೆ ಆಗೋದು. ಮೀನ್ಸ್ ಸಡನ್ಲಿ ಫೀಲ್ ಫ್ರೈಟ್ ಅನ್ನೋದು, ಎಲ್ಲೋ ಒಂದು ಕಡೆ ಭಯ ಅನ್ನಿಸ್ದಂಗೆ, ಗಾಬರಿ ಆದಂಗೆ ಆಯಿತು. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೈಲಿಂಗ್ ಎಬೋವ್. ಅವಳ ಕೈಗಳು ಎಲ್ಲಿಗೆ ಬಂದವು? ರೀಚ್ ಆದವು ಫಾರ್ ದ ಸ್ಟೀಲ್ ರೈಲಿಂಗ್ ಎಬೋವ್. ಸ್ಟೀಲ್ ರೈಲಿಂಗ್ ಅಂದ್ರೇನು? ರೈಲ್ವೆಯಲ್ಲಿ ಬರುವಂಥ ಒಂದೇನು ಹಿಡ್ಕೊಳ್ತಾರಲ್ಲ, ಕೊನೆಯಲ್ಲಿ ಹಿಡ್ಕೊಂಡು ಹೋಗ್ತಾರಲ್ಲ, ಆ ಪ್ಲೇಸಲ್ಲಿ ಬಂದು ತಲುಪಿದ್ಲು. ಬಟ್ ಫೈಂಡಿಂಗ್ ಓನ್ಲಿ ಏರ್. ಒಳಗಡೆ ಬಂದ ಬರೀ ಗಾಳಿ ಅಷ್ಟೇ. ರೋಮಾ ವಾಸ್ ಥ್ರೌನ್ ಔಟ್ ಆಫ್ ದಿ ಕೋಚ್. ಕೊನೆಗೆ ಆ ಕೋಚಿಂದ ಹೊರಗೆ ತಳ್ಳಲ್ಪಡ್ತಾಳೆ. The clattering roar of the train muffled the thud of her fall onto the ground. More than a meter below, she was knocked senseless. ನೋಡಿ, ಬಟ್ ಫೈಂಡಿಂಗ್ ಓನ್ಲಿ ಏರ್, ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದಿ ಕೋಚ್. ಕೋಚಿಂದ ಹೊರಗೆ ತಳ್ಳಲ್ಪಡ್ತಾಳೆ. ದಿ ಕ್ಲಾಟರಿಂಗ್ ರೋರ್ ಮೀನ್ಸ್ ಹಿಯರ್ ಮೇಕಿಂಗ್ ಎ ಲೌಡ್ ಸೌಂಡ್. ಒಂದು ಹೆವಿ ಮೀನ್ಸ್ ಒಂದು ಜೋರಾದಂತಹ ಒಂದು ಸಪ್ಪಳ ಅಥವಾ ಒಂದು ಶಬ್ದ ಅಂತ ಕರಿತೀವಿ. ಜೋರಾಗಿ ಏನಾದರೂ ಬಿದ್ದರೆ ಮರದ ಮೇಲಿಂದ ಯಾವುದಾದ್ರೂ ಮಾವಿನ ಹಣ್ಣು, ಯಾವುದಾದ್ರೂ ಕಾಯಿ ಉದುರಿದ ಮೇಲೆ, ಯಾವುದ್ರ ಮೇಲೆ ಒಂದು ಒಣಗಿದ ಎಲೆಗಳ ಮೇಲೆ, ಪೊದೆ ಮೇಲೆ ಬಿದ್ದಾಗ ಒಂದು ಸೌಂಡ್ ಬರುತ್ತಲ್ಲ, ಥಡ್ ಅಂತಕ್ಕಂಥ ಸೌಂಡು. ಆ ಥರ ಸೌಂಡ್ ಅವಳು ಬಿದ್ದಾಗ ಆ ಥರ ಸೌಂಡ್ ಬಂತು. ದೆನ್ ಥರ್ಡ್ ಆಫ್ ಹರ್ ಫಾಲ್ ಆನ್ ಟು ದ ಗ್ರೌಂಡ್ ಮೇಲೆ ಬೀಳ್ತಾಳೆ. ಮೋರ್ ದ್ಯಾನ್ ಎ ಮೀಟರ್ ಬಿಲೋ. ಎಷ್ಟು ಮೀಟ್ರ್ ಇದೆ ಅವಳು ಬಿದ್ದಿರೋದಕ್ಕೂ ಅವಳು ಹತ್ತೋದಕ್ಕೂ ಒಂದು ಡಿಸ್ಟೆನ್ಸ್ ಅಪ್ಪ ಅಂದರೆ 1 ಮೀಟ್ರ್ ಇದೆ. 1 ಮೀಟ್ರ್ ಎತ್ತರದಲ್ಲಿ ಹತ್ತಬೇಕು. ಸೊ ಆ ಒಂದು ಡಿಸ್ಟೆನ್ಸಲ್ಲಿ ಬೀಳ್ತಾಳೆ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ನಾಕ್ ಅಂದ್ರೇನು? ಎಚ್ಚರ ಇರೋದು. ಸೆನ್ಸ್ಲೆಸ್ ಅಂದ್ರೇನು? ಎಚ್ಚರ ಇಲ್ಲದೆ ಇರೋದು. ಅಂದರೆ ಅವಳನ್ನ ಟಚ್ ಮಾಡಿದ್ರು ಕೂಡ ಎಚ್ಚರ ಆಗ್ದಂಗೆ, ಮೀನ್ಸ್ ಸೆನ್ಸ್ಲೆಸ್ ಆಗಿದ್ದಾಳೆ, ಅನ್ಕಾನ್ಷಿಯಸ್ ಲೆವೆಲಲ್ಲಿ ಹೋಗಿದ್ದಾಳೆ ಬಿದ್ದಂಥ ಕ್ಷಣದಲ್ಲಿ.
Standing near the door of another train, speeding in the opposite direction, 20-year-old Baleshwar Mishra could not believe what he had just seen: a young woman in a black salwar kameez lying next to the tracks. Meanwhile, gasps and screams emanated from his compartment. "There is a girl by the tracks," the voices cried out. See, standing near the door of another train, speeding. ಅದೇ ಸಮಯದಲ್ಲಿ ಅದರ ಪಕ್ಕದಲ್ಲಿ ಇನ್ನೊಂದು ಟ್ರೈನ್ ಹೋಗ್ತಾ ಇದೆ. ಟ್ರ್ಯಾಕ್ ಅಂದರೆ ಸಾಮಾನ್ಯವಾಗಿ ಒಂದು ರೈಲ್ವೆ ಸ್ಟೇಷನ್ ಅಂದಾಗ ಒಂದೇ ಟ್ರ್ಯಾಕ್ ಇರಲ್ಲ, ಸುಮಾರು ಒಂದು 2-3 ಟ್ರ್ಯಾಕ್ಸ್ ಇರುತ್ತೆ, ಹೆವಿ ಇರುತ್ತೆ. ಅರ್ಥ ಆಯ್ತಾ? ಒಂದು ಟ್ರ್ಯಾಕ್ ಇದು ಹೋಗ್ಬಿಡ್ತು, ಹೋಗಿ ಅಲ್ಲಿ ಹತ್ಕೊಳಕ್ಕೆ ಹೋದಾಗ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಯಾರೋ ಒಬ್ಬರಿಂದ ತಳ್ಳಲ್ಪಟ್ಲು, ಬಿದ್ದುಬಿಟ್ಲು ಇನ್ನೊಂದು ಟ್ರ್ಯಾಕಲ್ಲಿ, ಅದೇ ಟ್ರ್ಯಾಕ್ ಹತ್ರ ಬಿದ್ದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಹೋದಂತಹ ಟ್ರ್ಯಾಕಲ್ಲಿ ಜನಗಳಲ್ಲಿ ಏನು ಮಾಡ್ತಾರೆ, ಸ್ಕ್ರೀಮಿಂಗ್ ಮಾಡ್ತಾರೆ, ಮೀನ್ಸ್ ಜೋರ ಕೂಗ್ತಾ ಇದ್ದಾರೆ. ಸ್ಪೀಡಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನಲ್ಲಿ ಬರುವಂತಹ ಟ್ರೈನಲ್ಲಿ 20-year-old Baleshwar Mishra could not believe what he had just seen. ಆ ಒಂದು ಟ್ರೈನಲ್ಲಿ, ಪಕ್ಕದ ಟ್ರೈನಲ್ಲಿ 20 ವರ್ಷದ ಓಲ್ಡ್ ಬಲೇಶ್ವರ್ ಮಿಶ್ರಾ ವಾಸ್ ಎ 20 years old ಬಾಯ್, 20 ವರ್ಷದ ಹುಡುಗ ಅವನು ಹಿ ಕಾಂಟ್ ಬಿಲೀವ್ ಆಫ್ ಹಿಸ್ ಓನ್ ಐಸ್, ತನ್ನ ಕಣ್ಣಾರೆ ನಂಬೋಕ್ಕೆ ಆಗ್ತಾ ಇಲ್ಲ. ಎ ಯಂಗ್ ವುಮೆನ್ ಇನ್ ಎ ಬ್ಲ್ಯಾಕ್ ಸಲ್ವರ್ ಕಮೀಸ್ ಲೈಯಿಂಗ್ ನೆಕ್ಸ್ಟ್ ಟು ದಿ ಟ್ರ್ಯಾಕ್. ಯಂಗ್ ವುಮೆನ್, ಇನ್ನು ಯೂತ್ ಮಹಿಳೆ, ಯುವತಿ, ಇನ್ನು ಮದುವೆ ಆಗದೆ ಇರತಕ್ಕಂಥ ಯುವತಿ ಅವಳು. ಇನ್ನು ಬ್ಲ್ಯಾಕ್ ಸಲ್ವಾರ್ ಕಮೀಸ್, ಅವಳು ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಅಂತಕ್ಕಂಥ ಡ್ರೆಸ್ಸನ್ನು ಹಾಕ್ಕೊಂಡಿರ್ತಾಳೆ, ಲೈಯಿಂಗ್ ನೆಕ್ಸ್ಟ್ ಟು ದಿ ಟ್ರ್ಯಾಕಲ್ಲಿ ಬಿದ್ದಿರ್ತಾಳೆ. ಮೀನ್ ವೈಲ್, ಅದೇ ಸಮಯದಲ್ಲಿ ಗಾಸ್ಪ್ ಆ್ಯಂಡ್ ಸ್ಕ್ರೀಮ್ಸ್ ಎಮ್ಯಾನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್. ಅವನಿರ್ತಕ್ಕಂಥ ಟ್ರೈನಿಂದ, ಕಂಪಾರ್ಟ್ಮೆಂಟಿಂದ ಎಲ್ಲರೂ ಕೂಡ ಜೋರಾಗಿ ಸ್ಕ್ರೀಮ್ ಮಾಡ್ತಿದ್ದಾರೆ, ಗಾಸ್ಪ್, ಅಲ್ಲಿ ನೋಡ್ರಿ ಅನ್ನೋದು. ಯಾವ ಥರ ಅಂತಂದರೆ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ದಿ ವಾಯ್ಸಸ್ ಕ್ರೈಡ್ ಔಟ್. ದೇರ್ ಈಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್, ಅಲ್ಲಿ ನೋಡಿ ಯಾವುದೋ ಒಂದು ಹುಡುಗಿ ಬಿದ್ದಿದ್ದಾಳೆ ಟ್ರ್ಯಾಕ್ಸ್ ಹತ್ರ. ಇಂಪಲ್ಸಿವ್ಲಿ ಬಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ಏನು ಮಾಡ್ದ ಬಲೇಶ್ವರು? ಇಂಪಲ್ಸಿವ್ಲಿ, ಯೋಚನೆ ಮಾಡಲಿಲ್ಲ, ಅವನು ವೆಯ್ಟೇ ಮಾಡಲಿಲ್ಲ. ಬಲೇಶ್ವರ್ ವೆಂಟ್, ಹೋದ ಒಳಗಡೆ, ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ ರೆಡ್ ಎಮರ್ಜೆನ್ಸಿ ಚೈನ್. ಟ್ರೈನಲ್ಲಿ ಒಂದು ರೆಡ್ ಎಮರ್ಜೆನ್ಸಿ ಚೈನ್ ಇರುತ್ತೆ ಈ ಶೇಪಲ್ಲಿ. ಅದನ್ನು ಯಾವಾಗ ಹೇಳಿದ್ದಾನೆ ಅಂದರೆ, ಎಮರ್ಜೆನ್ಸಿಯಲ್ಲಿ, ತುರ್ತು ಪರಿಸ್ಥಿತಿಯಲ್ಲಿ, ತುರ್ತು ಅಪಘಾತ ಆಗುವಂಥ ಸಂದರ್ಭದಲ್ಲಿ ಎಳೆದು ಬಿಡ್ತಾರೆ. ಯಾಕಂದರೆ ಅಲ್ಲಿ ಟ್ರೈನ್ ಓಡಿಸೋನಿಗೆ ಏನು ಗೊತ್ತಾಗುತ್ತೆ, ಅವ್ನ ಮಟ್ಟಿಗೆ ಅವ್ನು ಹೋಗ್ತಿರ್ತಾವೆ, ಅವ್ನು ಮುಂದದ್ದು ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಕಸ್ಮಾತಾಗಿ ಏನಾದರೂ ಆದರೆ, ಅಥವಾ ಯಾರಾದರೂ ಈಗಲಾಗಲೋ ಹಂಗಿದ್ರೆ ಏನು ಮಾಡ್ತಾರೆ, ಎಮರ್ಜೆನ್ಸಿಗೆ ಎಳಿತಾರೆ. ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರ್ಯಾಂಟಿಕಲಿ. ಏನು ಮಾಡ್ತಾನೆ, ಕೆಳಗಡೆ ಎಳಿತಾನೆ. ದಿ ಟ್ರೈನ್ ಸ್ಕ್ರೀಚ್ಡ್, ಹಂಗೆ ಹೇಳ್ದಾಗ ಟ್ರೈನಿಗೆ ಬ್ರೇಕ್ ಆಗ್ತಂಗೆ, ಟ್ರೈನನ್ನು ಬ್ರೇಕ್ ಆಗ್ತದೆ, ಸ್ಕ್ರೀಚ್ಡ್ ಸೌಂಡ್. ಸ್ಲೋಯಿಂಗ್ ಡೌನ್, ಕೆಳಗಡೆ ಇಳಿತಾನೆ. ಹಿ ದೆನ್ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವ್ಯಾರಿ ಫೇಸಸ್. ಎಲ್ಲರೂ ನೋಡ್ತಾನೆ, ಯಾರಾದರೂ ಬರ್ತಾರೇನೋ ಹೆಲ್ಪ್ ಮಾಡೋದಕ್ಕೆ ನೋಡ್ತಾನೆ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಬನ್ನಿ ಹೋಗಿ ಅವಳಿಗೆ ಹೆಲ್ಪ್ ಮಾಡೋಣ ಬರ್ರಿ ಅಂತ ಕರೀತಾನೆ. ಹಿ ಶೌಟೆಡ್, ಜೋರ ಕೂಗಿ ಹೇಳ್ತಾನೆ, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಬನ್ನಿ ಅವಳಿಗೆ ಹೆಲ್ಪ್ ಮಾಡೋಣ ಬರ್ರಿ ಅಂತ ಕರೀತಾನೆ. ಬಟ್ ನೋ ಬಡಿ ವಾಲಂಟಿಯರ್, ಯಾರೂ ಕೂಡ ವಾಲಂಟಿಯರ್ಸ್ ಇಲ್ಲ ಹೆಲ್ಪ್ ಮಾಡೋದಕ್ಕೆ. ಅಫ್ರೈಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್, ಅದರಲ್ಲಿ ಇನ್ವಾಲ್ವ್ ಆಗೋದು ಕೂಡ ಅಫ್ರೈಡ್ ಆಗ್ತಿದ್ದಾರೆ, ಭಯ ಬೀಳ್ತಿದ್ದಾರೆ. ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್, ಅವ್ರು ನೋಡ್ತಾ ಇದ್ದಾರೆ ಇನ್ಕನ್ವೀನಿಯನ್ಸ್, ನಾವೆಲ್ಲಿ ಹೋಗಿ ಹೆಲ್ಪ್ ಮಾಡೋದಿರಲಿ, ತಗೊಂಡು ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಅಂತ ನಮ್ಮನ್ನು ಅಲ್ದಾಡಿಸ್ತಾರೆ. ಹಾಗಾಗಿ ಯಾರೂ ಕೂಡ ಅವನಿಗೆ ಕನ್ವೀನಿಯನ್ಸ್ ಆಗಲ್ಲ, ಎಲ್ಲ ಇನ್ಕನ್ವೀನಿಯನ್ಸ್. ಎಲ್ಲರೂ ಕೂಡ ನಾಟ್ ಅಗ್ರಿ ಟು ಹೆಲ್ಪ್ ಹರ್, ಅವಳನ್ನು ಹೆಲ್ಪ್ ಮಾಡೋದಕ್ಕೆ ಯಾರೂ ಕೂಡ ಒಪ್ಕೊಳ್ಳಿಲ್ಲ. ಹಿಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್, ಅವನ ಎದೆ ಒಳಗಡೆ ಹೃದಯ ಏನಾಗ್ತಾ ಇದೆ, ಹ್ಯಾಮರಿಂಗ್ ಅಂದ್ರೇನು, ಹಾಕ್ಕೊಂಡು ಬಡ್ದಂಗೆ. ಬಲೇಶ್ವರ್ ಶೋಡ್ ಹಿಮ್ಸೆಲ್ಫ್ ಟು ದಿ ಡೋರ್, ಬಲೇಶ್ವರ್ ಏನು ಮಾಡ್ದ, ಅವನಷ್ಟಕ್ಕೆ ಅವನು ಏನು ಮಾಡ್ತಾನೆ, ಡೋರ್ ಹತ್ರ ಹೋಗ್ತಾನೆ. ಆ್ಯಂಡ್ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್, ಮೂವ್ ಆಗ್ತಕ್ಕಂಥ ಟ್ರೈನಿಂದ ಅವನು ಜಂಪ್ ಆಗ್ತಾನೆ. ಆ್ಯಸ್ ಇ ಲ್ಯಾಂಡೆಡ್ ಆನ್ ದ ಗ್ರೌಂಡ್, ಅವನು ಬಿದ್ದಾಗ ಎಗರಿದಾಗ ಎ ಬಸ್ಟ್ ಆಫ್ ಎ ಪೇಯ್ನ್ ಶಾರ್ಟ್ ಅಪ್ ಇನ್ ಹಿಸ್ ಆ್ಯಂಕಲ್, ಅವನ ಕಾಲು ಮಣಿಗಂಟು ಅಂದರೆ ಇಲ್ಲಿ ಇಮ್ಮಡಿ ಮೇಲ್ಭಾಗ ಸ್ವಲ್ಪ ಏನೋ ಪೇಯ್ನ್ ಆಗುತ್ತೆ, ಸ್ವಲ್ಪ ಗಾಯ ಆಗುತ್ತೆ. As he landed on the ground, a burst of a pain shot up in his ankle, but there was no real damage. ಅಂತ ನೈಜವಾದಂತಹ ಡ್ಯಾಮೇಜ್ ಏನೂ ಆಗಿರಲಿಲ್ಲ. He got up to find part of his old rubber slippers sole turn off as a result of his fall. He got up, ಎದ್ದ,
ಟು ಫೈಂಡ್ ಪಾರ್ಟ್ ಆಫ್ ಹಿಸ್ ಓಲ್ಡ್ ರಬ್ಬರ್ ಸ್ಲಿಪ್ಪರ್ಸ್ ಸೋಲ್. ಅವನು ಸ್ಲಿಪ್ಪರ್ ಸೋಲ್ ಏನಾಗಿದೆ, ಕಿತ್ತೋಗಿದೆ. ಸೋಲ್ ಅಂದ್ರೇನು, ನಾವು ಧರಿಸುವಂತಹ ಒಂದು ಶೂ ಅಥವಾ ಚಪ್ಪಲಿಯ ಭಾಗ, ನಮ್ಮ ಪಾದ ಇರತಕ್ಕಂಥ ಸೋಲು ಕಿತ್ತೋಗ್ಬಿಟ್ಟಿದೆ. ದೆನ್ ಸೋಲ್ ಟರ್ನ್ ಆಫ್ ಆ್ಯಸ್ ಎ ರಿಸಲ್ಟ್ ಆಫ್ ಹಿಸ್ ಫಾಲ್. ಅವ್ನು ಬಿದ್ದಾಗ ಅದು ಕಿತ್ತೋಗಿದೆ. ಬಟ್ ಆದರೆ ಬಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಇಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸಪಿಯರ್ಡ್. ಅವ್ನು ಬಿದ್ದ ತಕ್ಷಣ ಬಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್, ಹಿಂಗೆ ಬಿದ್ದು ನೋಡ್ತಾನೆ, ಅಷ್ಟೊತ್ತು ಕಾಲೇ ಟ್ರೈನು ಕೂಡ ಫಾಸ್ಟಾಗಿ ಹೋಗಿರುತ್ತೆ. ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಇಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್, ಜೋರ ಸ್ಪೀಡಲ್ಲಿ ಹೋಗ್ಬಿಡುತ್ತೆ ಅಗೈನ್ ಆ್ಯಂಡ್ ಡಿಸಪಿಯರ್ಡ್, ಕಾಣಂಗಾಗುತ್ತೆ. Baleshwar was so far away from Roma, he could not see her. I hope I am not too late, he thought, gasping for breath. After running for several minutes, he found her sprawled by the side of the tracks. Baleshwar was so far away from Roma. ರೋಮಾದಿಂದ ತುಂಬ ದೂರ ಇದ್ದಾನೆ. Baleshwar was so far away from Roma. He could not see her. ಅವಳನ್ನು ನೋಡೋಕ್ಕಾಗ್ತಿಲ್ಲ, ಎಲ್ಲಿದ್ದಾಳು ಅಂತ ಹುಡುಕಾಡ್ತಿದ್ದಾನೆ. ಅವನು ಹೇಳ್ಕೊಳ್ತಾನೆ, he thought himself, I hope I am not too late. ನನಗೆ ಭರವಸೆ ಇದೆ, ನಾನು ತುಂಬ ಲೇಟಾಗಿ ಬಂದಿಲ್ಲ, ಇನ್ ಟೈಮಿಗೆ ಬಂದಿದ್ದೀನಿ ಅಂತ. ದಿಸ್ ವಾಸ್ ಸೆಡ್ ಬೈ ದಿಸ್ ಥಾಟ್ ವಾಸ್ ಬೈ ಭಲೇಶ್ವರ್ ಮಿಶ್ರಾ. ಈ ಥಾಟ್ ಯಾರಿಗೆ ಬಂದಿದ್ದು? ಭಲೇಶ್ವರ್ ಮಿಶ್ರಿಗೆ. ಹಿ ಥಾಟ್ ಗಾಸ್ಪಿಂಗ್ ಫಾರ್ ಬ್ರೀತ್, ಗಾಸ್ಪಿಂಗ್ ಫಾರ್ ಬ್ರೀತ್ ನಿಟ್ಟಿಸ್ಬಿಟ್ಟು, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್, ನನಗೆ ಭರವಸೆ ಇದೆ, ನಾನು ತುಂಬ ಲೇಟ್ ಏನಾಗಿಲ್ಲ. ಆಫ್ಟರ್ ರನ್ನಿಂಗ್ ಫಾರ್ ಸೆವೆರಲ್ ಮಿನಿಟ್ಸ್, ಕೆಲವು ನಿಮಿಷಗಳ ಕಾಲ ಓಡಿ ಬಂದ ನಂತರ, ಹಿ ಫೌಂಡ್ ಹರ್ ಸ್ಪ್ರೌಲ್ಡ್ ಬೈ ದ ಸೈಡ್ ಆಫ್ ದಿ ಟ್ರ್ಯಾಕ್ಸ್. ಆ ಸೈಡ್ ಏನು ಈ ಥರ ಬಿದ್ದಿದ್ದಾಳೆ, ಯಾವುದು ಟ್ರ್ಯಾಕ್ ಮೇಲೆ. ದೆನ್ ಬಂದುಬಿಟ್ಟು, ಬೆಹೆಂಜಿ ಆಪ್ ಠೀಕ್ ಹೈ, ಬೆಹೆಂಜಿ ತಂಗಿ ಚೆನ್ನಾಗಿದೆಯಾ ನೀನು, ಆಪ್ ಠೀಕ್ ಹೈ ಪರವಾಗಿಲ್ವಾ, ಚೆನ್ನಾಗಿದೆಯಾ. ಹಿ ಆಸ್ಕ್ಡ್, ಕೇಳ್ತಾನೆ ಅವನು. ಇಟ್ ಮೀನ್ಸ್ ಇನ್ ಇಂಗ್ಲೀಷ್, ಸಿಸ್ಟರ್ ಆರ್ ಯು ಓಕೆ, ತಂಗಿ ಓಕೆನಾ, ಪರವಾಗಿಲ್ವಾ ಅಂತ ಕೇಳ್ತಿದ್ದಾನೆ. ಬಟ್ ದೆರ್ ವಾಸ್ ನೋ ರೆಸ್ಪಾನ್ಸೇ ಬರಲಿಲ್ಲ. ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್, ಅವಳನ್ನು ಹೆಲ್ಪ್ ಮಾಡೋದಕ್ಕೆ ಯಾವುದೋ ಒಂದು ಸೈಟ್ ಇಲ್ಲ. SIGHT, ಸೈಟ್ ಮೀನ್ಸ್ ವಾಟ್, ನೋಟಗಳು, ವ್ಯಕ್ತಿಗಳು ಯಾರೂ ಕೂಡ ಅವಳನ್ನು ಹೆಲ್ಪ್ ಮಾಡೋಕ್ಕಿಲ್ಲ ಅಂತ ಅರ್ಥ. ಸೈಟ್ ಮೀನ್ಸ್ ವಾಟ್, ದೃಷ್ಟಿ, ಯಾರೂ ಕೂಡ ಅವಳ ಹತ್ರ ದೃಷ್ಟಿ ಹಾಯಿಸಿಲ್ಲ. ದೃಷ್ಟಿ ಹಾಯಿಸಿದ್ರು ಕೂಡ ಇನ್ಕನ್ವೀನಿಯನ್ಸ್ ಆದರು ಟ್ರೈನಲ್ಲಿರ್ತಕ್ಕಂಥವ್ರು. ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ 2 stations 5 kilometers ಅಪಾರ್ಟ್ ಇನ್ ಥಾನ್ ಡಿಸ್ಟ್ರಿಕ್ಟ್ ವಿಚ್ ಬಾರ್ಡರ್ಸ್ ಮುಂಬೈ. ನೋಡಿ, ದೇವರ್ ಅಲೋನ್, ಅವರು ಒಂಟಿಯಾಗಿನೇ, ಸಮ್ವೇರ್ ಅಲ್ಲಿ ಬಿಟ್ವೀನ್ 2 stations, 2 ಸ್ಟೇಷನ್ಗಳ ನಡುವೆ, ಅಲ್ಲಿ 2 ಸ್ಟೇಷನ್ ಬರುತ್ತೆ. ಎಲ್ಲಿ ಅಂತಂದರೆ 5 kilometer ಅಪಾರ್ಟ್ ಇನ್ ಟೇನ್ ಡಿಸ್ಟಿಕ್ ಮತ್ತು ಈ ಮುಂಬೈ ಬಾರ್ಡ್ರು. ಆ ಮುಂಬೈ ಸ್ಟೇಷನು ಇನ್ನು 5 kilometerಗೆ ಹೋದರು. ಆ 5 kilometer ಈ ಕಡೆ ಬಂದರೆ ಟೇನ್ ಡಿಸ್ಟಿಕ್. ಅವೆರಡರ ನಡುವೆ ಆ ಟ್ರ್ಯಾಕ್ಸಲ್ಲಿ ಇರ್ತಕ್ಕಂಥವಳು. ಬಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಎ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮೆನ್ಸ್ ಹೆಡ್. ಬಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್. ಆಮೇಲೆ ಹಿಂಗೆ ಎತ್ತಿಂಗ್ ನೋಡ್ತಾನೆ, ಅವಳ ತಲೆ ಹಿಂದೆ ಬ್ಲಡ್ ಏನಾಗಿದೆ, ಫ್ಲೋಯಿಂಗ್ ಆಗಿದೆ, ಮೀನ್ಸ್ ಹರ್ಕೊಂಡು ಹೋಗ್ತಾ ಇದೆ. ಔಟ್ ಆಫ್ ಎ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮೆನ್ಸ್ ಹೆಡ್, ರಕ್ತಸಿಕ್ತವಾಗಿದ್ದಾಳೆ. ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್, ಹಿ ಲಿಫ್ಟೆಡ್, ನಿಧಾನಕ್ಕೆ, ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್, ನಿಧಾನಕ್ಕೆ ಹೇಳ್ತಿದ್ದಾನೆ. ಹಿ ಲಿಫ್ಟೆಡ್ ದ 5 foot to 50 kilo Roma gingerly and made his way across the tracks, looking out for trains and searching for a way out. Saying a silent prayer, then he lifted the 5 foot to 5 foot ಅಂದ್ರೇನು, ಇಷ್ಟು ಎತ್ತುವಂಥ ಡಿಸ್ಟೆನ್ಸು, ಸರಿನಾ. 50 kilo ರೋಮಾ ಗಿಂಗರ್ಲಿ, ಅವಳು ಎಷ್ಟು ವೆಯ್ಟ್ ಇದ್ದಾಳೆ, 50 kg ಇದ್ದಾಳೆ. 5 ಫೂಟು ಎತ್ತಿದ್ದಾನೆ ಅವಳನ್ನ. ರೋಮ ಗಿಂಗರ್ಲಿ, ರೋಮ ಈಗಾಗಲೇ ಗಿಂಗರ್ಲಿ ಮೀನ್ಸ್ ನರ್ವಸ್ ಆಗಿ ಬಿದ್ದಿರ್ತಕ್ಕಂಥವಳು, ಅವಳಿಗೇನು ಕಾಣ್ತಿಲ್ಲ, ಅನ್ಕಾನ್ಷಿಯಸ್ ಲೆವೆಲ್ ಇದ್ದಾಳೆ. ಆ್ಯಂಡ್ ಮೇಡ್ ಈಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್, ಪಾಪ ಅವಳು ಬರುವಂಥ ಆ ಒಂದು ಟ್ರ್ಯಾಕ್ಸ್ ಮೇಲೆ ಬಿದ್ದಿರ್ತಕ್ಕಂಥ ಟ್ರ್ಯಾಕ್ಸ್ಗೆ ಅಡ್ಡಲಾಗಿ ಏನು ಮಾಡ್ತಾನೆ ಅವನು, ಒಂದೆರಡು ಫೋಟು ತೊಗೊಂಡೋಗ್ತಾನೆ, ಅವನು ಕರ್ಕೊಂಡು ಹೋಗ್ತಾನೆ. ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್, ಟ್ರೈನನ್ನು ನೋಡ್ತಾನೆ, ಯಾವ ಟ್ರೈನ್ ಬರ್ತದವ ಅಂತ. ಆ್ಯಂಡ್ ಸರ್ಚಿಂಗ್ ಫಾರ್ ಎ ವೇ ಔಟ್, ಎಲ್ಲಿಂದ ಹೋಗ್ಬೋದು ಅಂತ ನೋಡ್ತಿದ್ದಾನೆ.
ಹಿ ಕ್ರಾಸ್ಡ್ ಥ್ರೂ ಸಮ್ ಶ್ರಬ್ಬರಿ, ಅವನು ಇಟ್ಕೊಂಡು ಏನು ಮಾಡ್ತಾನೆ, ಎಲ್ಲೋ ಒಂದು ಕಡೆ ಪೊದೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ಪೊದೆಗಳು ಬರುವಂತಹ, ಸಾಮಾನ್ಯವಾಗಿ ಈ ಟ್ರೈನ್ಗಳು ಅಂತಕ್ಕಂಥದ್ದು ಊರಿನ ಹೊರವಲಯ ಅಂದಾಗ ಕಾಡು ಈ ಪ್ರದೇಶಗಳಲ್ಲೇ ಜಾಸ್ತಿ ಹೋಗ್ತಕ್ಕಂಥದ್ದು. ಸೊ ಅಂಥ ಮಾರ್ಗವನ್ನು ಶಾರ್ಟ್ಕಟ್ಟಲ್ಲಿ ಹೋಗಿ ಪ್ರಯತ್ನ ಮಾಡ್ತಾನೆ. ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದಿ ಸೌಂಡ್ಸ್ ಅಂಟಿಲ್ ಹಿ ಫೌಂಡ್ ದ ರೋಡ್. ಯಾವ ಕಡೆ ಡೈರೆಕ್ಷನ್ ಬರ್ತಿದೆ, ಯಾವ ಕಡೆ ಸೌಂಡ್ ಇದೆ, ಆ ಸೌಂಡ್ ಬರುವಂಥ ಡೈರೆಕ್ಷನ್ ಅಂದರೆ ಹಿಡ್ಕೊಂಡು ಹೋಗ್ತಾನೆ. ಅಂದರೆ ಅಲ್ಲಿ ರೋಡ್ ಹತ್ತಿರ ಇದೆ ಅಂತ ಹೋಗ್ತಿದ್ದಾನೆ. ಹೋಗ್ಬಿಟ್ಟು ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ನನ್ನ ತಂಗಿಗೆ ಇಂಜೂರ್ ಆಗಿದೆ. ಇಂಜೂರ್ ಅಂದ್ರೇನು, ಗಾಯಗೊಂಡಿದ್ದಾಳೆ. ಹಿ ಇಂಪ್ಲೋರ್ಡ್ ಮೀನ್ಸ್ ಬೆಗ್ಗಿಂಗ್, ಪ್ಲೀಡಿಂಗ್, ಬೇಡ್ಕೊಳ್ತಾ ಇದ್ದಾನೆ. ಇಂಪ್ಲೋರ್ಡ್ ಮೋಟಾರಿಸ್ಟ್ ಹೂ ಡ್ರೋವ್ ಬೈ, ಅದೇ ದಾರಿಯಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮೋಟಾರಿಸ್ಟ್ಗಳ ಹತ್ರ ಇಂಪ್ಲೋರ್ ಮಾಡ್ತಾನೆ, ಬೆಗ್ ಮಾಡ್ತಾನೆ, ಮೈ ಸಿಸ್ಟರ್ ಇಸ್ ಇಂಜೂರ್ಡ್ ಅಂತ. ದೆನ್ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಎ ಹಾಸ್ಪಿಟಲ್, ದಯವಿಟ್ಟು ಹೆಲ್ಪ್ ಮಾಡಿ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ. ಬಟ್ ನೋ ಒನ್ ಸ್ಟಾಪ್ಡ್, ಆದರೆ ಯಾರೂ ಕೂಡ ನಿಲ್ಲಿಸಲೇ ಇಲ್ಲ. ನೆಕ್ಸ್ಟ್, ದಟ್ ಮಾರ್ನಿಂಗ್ ಆನ್ December 10th, 2010, ಎ ಫ್ರೈಡೇ, ರೋಮಾ ತಾಲ್ರೇಜ ಅರೈವ್ಡ್ ಅಟ್ ದಿ ಕಾಲ್ ಸೆಂಟರ್ ಬ್ರೈಟ್ ಆ್ಯಂಡ್ ಅರ್ಲಿ. ಸೊ ಈ ಒಂದು 8th ಪ್ಯಾರಾದಲ್ಲಿ ಏನು ಮಾಡ್ತಿದ್ದಾನೆ, ಅವಳನ್ನು ಡಿಸ್ಕ್ರೈಬ್ ಮಾಡ್ತಾನೆ. ಅವಳ ಬಯೋಡಾಟಾ ಏನು, ಯಾರು, ಹೂ ಈಸ್ ರೋಮಾ ತಾಲ್ರೇಜ, ವೇರ್ ಶಿ ವಾಸ್ ವರ್ಕ್, ಎಲ್ಲಿ ವರ್ಕ್ ಮಾಡ್ತಾ ಇದ್ಲು, ವೈ ಶಿ ವಾಸ್ ಎಂಟರ್ಡ್ ದ ಟ್ರೈನ್, ಯಾಕೆ ಅವಳು ಟ್ರೈನ್ ಎಂಟ್ರಿ ಮಾಡ್ತಾಳೆ ಹೋಗ್ತಾಳೆ ಅನ್ನೋದನ್ನು ಕ್ಲೀನಾಗಿ ಹೇಳ್ತಾನೆ. ದಟ್ ಮಾರ್ನಿಂಗ್ ಆನ್ December 10, ಡಿಸೆಂಬರ್ 10ನೇ ತಾರೀಕು ಬೆಳಗ್ಗೆ 2010, 2010ನೇ ಇಸ್ವಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ದ ಡೇ ಈಸ್ ಅ ಫ್ರೈಡೇ, ಆ ದಿನ ಯಾವ ದಿನ, ಶುಕ್ರವಾರ. ರೋಮಾ ತಾಲ್ರೇಜ ಅರೈವ್ಡ್ ಅಟ್ ದಿ ಕಾಲ್ ಸೆಂಟರ್, ರೋಮಾ ತಾಲ್ರೇಜ ಆ ಕಾಲ್ ಸೆಂಟ್ರಿಗೆ ಅರೈವ್ ಅಂದ್ರೇನು, ಬಂದು ತಲುಪು ಅಂತ. ಡಿಪಾರ್ಟ್ ಅಂದ್ರೇನು, ಬಿಟ್ಟು ಹೊರಡುವಂಥದ್ದು. ರೋಮಾ ತಾಲ್ರೇಜ ಅರೈವ್ಡ್ ಅಟ್ ದಿ ಕಾಲ್ ಸೆಂಟರ್ಗೆ ಬರ್ತಾಳೆ. ಬ್ರೈಟ್ ಆ್ಯಂಡ್ ಅರ್ಲಿ ಅಂದರೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಅರ್ಲಿ ಬೇಗನೆ ಬರ್ತಾಳೆ. ದ BCom ಗ್ರ್ಯಾಜುಯೇಟ್ ಫ್ರಮ್ ಪುಣೆ, ಅವಳು ಎಲ್ಲಿಂದ ಬಂದಿರತಕ್ಕಂಥವಳು, ಪುಣೆಯಿಂದ ಬಂದಿರತಕ್ಕಂಥವಳು. ಪುಣೆಯಲ್ಲಿ BCom ಗ್ರ್ಯಾಜುಯೇಟ್ ಕೂಡ ಅವಳು. ಹ್ಯಾಡ್ ಬೀನ್ ವರ್ಕಿಂಗ್ ದೇ ಫಾರ್ 2 years, 2 ವರ್ಷಗಳ ಕಾಲ ದುಡಿತಾ ಇದ್ದಾಳೆ ಅವಳು. ಲವಿಂಗ್ ಹರ್ ಜಾಬ್, ಅವಳು ಅವಳ ಕೆಲಸವನ್ನು ತುಂಬ ಪ್ರೀತಿಸ್ತಾಳೆ. ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಮತ್ತು ಕನೆಕ್ಟ್ ಮಾಡ್ತಾಳೆ. ಕಾಲ್ ಸೆಂಟ್ರಲ್ಲಿ ಸಾಮಾನ್ಯವಾಗಿ ಫೋನ್ ನಂಬರ್ಗಳನ್ನು ಕನೆಕ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನಾನು ಇದ್ದೀನಿ ಅಂತಂದರೆ ಆಫೀಸಿಂದ ಯಾರೊಬ್ಬರು ಮಾಡಿರ್ತಾರೆ, ಇಂಥವ್ರಿಗೆ ಇಲ್ಲಿ ಡೆಲ್ಲಿಯವರೆಗೂ ಅಥವಾ ಮುಂಬೈನವ್ರಿಗೂ ಅಥವಾ ಬೇರೆ ಯಾವುದೋ ಒಂದು ಗುಜರಾತ್ನವ್ರಿಗೂ ಇದಕ್ಕೆ ಸಂಬಂಧಪಟ್ಟಂಥ ಕಸ್ಟಮರ್ಸ್ ಇರ್ತಾರೆ. ಕಸ್ಟಮರ್ಸ್ ನಂಬರ್ಗಳಿಗೆ ಕನೆಕ್ಟ್ ಮಾಡುವಂಥದ್ದೇ ಕಾಲ್ ಸೆಂಟ್ರಲ್ಲಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ಸೊ ಅವಳಿಗೂ ವೇರ್ ಶಿ ವಾಸ್ ವರ್ಕಿಂಗ್ನ ಶಿ ಮೇಡ್ ಎ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ಸ್. ಅವಳು ತುಂಬ ಹತ್ತಿರವಾದಂಥ ಸ್ನೇಹಿತರನ್ನು ಚೆನ್ನಾಗಿ ಇರ್ತಾಳೆ, ಫ್ರೆಂಡ್ಸನ್ನು ಚೆನ್ನಾಗಿ ಮಾಡ್ಕೊಂಡಿರ್ತಾಳೆ. ಅವ್ರದ್ದೇ ಆದಂಥ ಟ್ರೂಪ್ ಇರುತ್ತೆ. ಆಫ್ಟರ್ ವರ್ಕಿಂಗ್, ಕೆಲಸ ಆದ ನಂತರ, ಶಿ ವೆಂಟ್ ಟು ದ ಕ್ಯಾಫ್ಟೀರಿಯಾ, ಕೆಲಸ ಆದಮೇಲೆ ಏನು ಮಾಡ್ತಾಳೆ, ಕ್ಯಾಫ್ಟೀರಿಯಾ ಅಂದ್ರೇನು, ಕಾಫಿ ಹೋಗ್ತಕ್ಕಂಥದ್ದು, ಅಂದರೆ ಟೀ ಕಾಫಿ ಬ್ರೇಕ್ ಹೋಗ್ತಕ್ಕಂಥದ್ದು ಹೋಗ್ತಾಳೆ. ವೇರ್ ಅಲ್ಲಿ ಶಿ ಆ್ಯಂಡ್ ಅವರ್ ಫ್ರೆಂಡ್ಸ್ ಜೋಕ್ ಕೂಡ, ಅವಳು ಮತ್ತು ಅವಳ ಫ್ರೆಂಡ್ಸು ಸ್ವಲ್ಪ ಹೊತ್ತು ಜೋಕ್ ಮಾಡ್ತಾರೆ, ಕಾಮಿಡಿ ಮಾಡ್ಕೊಳ್ತಾರೆ, ಲಾಫ್ಡ್ ನಗ್ತಾರೆ. ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್, ಏನೇ ಇವತ್ತು ವೀಕೆಂಡಿಗೆ ಏನು ಮಾಡ್ಕೊಬೇಕು ನಾವು, ವೀಕೆಂಡ್ ಅಂದ್ರೇನು, ಶನಿವಾರ ಆಫ್ ಡೇ ಮುಗಿದ ತಕ್ಷಣ ನೆಕ್ಸ್ಟ್ ಸಂಡೇ ಎಲ್ಲಿ ಹೋಗಬೇಕು, ಯಾವುದಾದೊಂದು ಪ್ಲೇಸ್ಗೆ ಹೋಗಬೇಕು, ಫಿಲಮ್ಗೆ ಹೋಗಬೇಕು ಅಥವಾ ಪಾರ್ಕಿಗೆ ಹೋಗಬೇಕು ಅಥವಾ ಯಾವುದಾದ್ರೂ ಟ್ರೆಕ್ಕಿಂಗ್ ಹೋಗಬೇಕು, ಈ ಥರ ವೀಕೆಂಡ್ ಪ್ಲ್ಯಾನ್ಸನ್ನು ಮಾಡ್ಕೊಳ್ತಾರಲ್ಲಿ. ದೆನ್ ಆಮೇಲೆ ಹೆಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್, ಅವಳು ಶಿಫ್ಟ್ ಮುಗಿದ ತಕ್ಷಣ ತನ್ನ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ರೋಮಾ ವಾಸ್ ಲುಕ್ಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪ್ಪರ್, ಎಲ್ಲ ಕೆಲಸ ಆದ ತಕ್ಷಣ ಮನೆಗೆ ಹೊರಡಲೇಬೇಕು. ಮನೆಗೆ ಹೊರಡ್ಬೇಕಂದ್ರೆ ಆಲ್ರೆಡಿ ಹಸು ಆಗ್ತಿರುತ್ತೆ, ಅಂದರೆ ರಾತ್ರಿ ಊಟದ ತಯಾರಿಗೆ ವಿತ್ ಹರ್ ಪೇರೆಂಟ್ಸ್ ಜೊತೆಗೆ ಊಟ ಮಾಡಬೇಕು. ಆ್ಯಂಡ್ ಬ್ರದರ್ ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ. ಆ್ಯಂಡ್ ಎ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸ್ ವಿಜಯ್. ಆಫ್ಟರ್ ಸಪ್ಪರ್ ಆದ ನಂತರ ಲಾಂಗ್ ಫೋನ್ ಚಾಟ್ ಅಂದ್ರೇನು, ಅತಿ ದೀರ್ಘಕಾಲದ ಒಂದು ದೂರವಾಣಿಯ ಸಂಭಾಷಣೆ ಮಾಡಬೇಕಾಗಿದೆ. ಯಾರ ಜೊತೆಗೆ, ಹರ್ ಫಿಯಾನ್ಸ್ ಮೀನ್ಸ್ ದಿ ಮ್ಯಾನ್ ದಟ್ ವುಮೆನ್ ಈಸ್ ಎಂಗೇಜ್ಡ್ ಟು, ಅಂದರೆ ಆಲ್ರೆಡಿ ಒಬ್ಬರಿಗೆ ಫಿಕ್ಸ್ ಆಗಿರ್ತಕ್ಕಂಥದ್ದು. ಯಾವುದಕ್ಕೆ ಫಿಕ್ಸ್ ಆಗೋದು, ಮದುವೆ ಆಗುವಂತಹ ಗಂಡಿನ ಜೊತೆಗೆ ಮಾತಾಡ್ತಕ್ಕಂಥದ್ದು, ಪ್ರಿಯತಮನ ಹತ್ರ ಮಾತಾಡುವಂಥದ್ದು, ಅದನ್ನು ಫಿಯಾನ್ಸ್ ಅಂತ ಕರಿತೀವಿ. ದಟ್ ಎ ಮ್ಯಾನ್ ಎಂಗೇಜ್ಡ್ ವಿತ್ ಒನ್, ಒಬ್ಬರ ಜೊತೆಗೆ ಎಂಗೇಜ್ ಆಗೋದಕ್ಕೆ ಒಬ್ಬ ವ್ಯಕ್ತಿ ಏನಂತ ಕರಿತೀವಿ, ಫಿಯಾನ್ಸ್ ಅಂತ ಕರಿತೀವಿ. ವುಡ್ ಬಿ ಅಂತಾರಲ್ವ ಹಾಗೆ. ವಾಟ್ ಈಸ್ ದ ನೇಮ್ ಆಫ್ ಹರ್ ಫಿಯಾನ್ಸ್,
Vijay. What was the name of that girl? Roma Talreja. Where she was from? She was from Pune. How many years she has worked in Pune? 2 years. From 2 years. In which department? Call center executive. Which job? Call center executive. Next. Baleshwar Mishra has a very different story. The lanky youngster from Mirzapur, UP, is an unemployed high school dropout who had recently come to Mumbai living with his 2 older brothers. His job hunt had proved fruitless. Now he was treading water and had resigned himself to the fact that he was running out of options. He had spent his day with friend, grabbed lunch and watched a movie as Baleshwar boarded the train home. He pondered over his future, but all he could now think of was saying a stranger's life. See, ಬಲೇಶ್ವರ್ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ಈಗ ಬಲೇಶ್ವರ್ ಮಿಶ್ರಾ ಒಂದು ಕತೆ, ಅವನೊಂಥರ ಡಿಫ್ರೆಂಟ್ ಸ್ಟೋರಿ ಅನ್ನೋದು. ದಿ ಲ್ಯಾಂಕಿ ಯಂಗ್ಸ್ಟರ್. ಲ್ಯಾಂಕಿ ಅಂದ್ರೇನ? ವೆರಿ ಟಾಲ್ ಆ್ಯಂಡ್ ತಿನ್. ಎತ್ತರವಾಗಿದ್ದಾನೆ, ತಿನ್. ಅಂಡರ್ಸ್ಟ್ಯಾಂಡ್? ಎತ್ತರವಾಗಿರ್ತಕ್ಕಂಥ ವ್ಯಕ್ತಿ. ತಿನ್ ಅಂದ್ರೇನು? ತುಂಬ ಸಣ್ಣ ಇರ್ತಕ್ಕಂಥವನು. ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್. ಎಲ್ಲಿಂದ ಬಂದಿದ್ದಾನೆ ಅವನು? ಮಿರ್ಜಾಪುರಿಂದ ಬಂದಿರತಕ್ಕಂಥ ಹುಡುಗ. ಮಿರ್ಜಾಪುರ್ ಬಿಲಾಂಗ್ಸ್ ಟು UP ಸ್ಟೇಟ್. ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಮಿರ್ಜಾಪುರಿಂದ ಬಂದಿರತಕ್ಕಂಥವನು. ಈಸ್ ಆನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ಔಟ್. ಅವನು ಹೈಸ್ಕೂಲ್ ಡ್ರಾಪ್ಔಟ್ ಅಂದರೆ ಹೈಸ್ಕೂಲಲ್ಲಿ ಅರ್ಧಂಬರ್ಧ ಎಜುಕೇಷನ್ ಮಾಡಿಕೊಂಡು ಸ್ಕೂಲ್ ಬಿಟ್ಟಿರ್ತಕ್ಕಂತಹ ನಿರುದ್ಯೋಗಿ ಅವನು ಕೂಡ. ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ರೀಸೆಂಟಾಗಿ ಮುಂಬೈ ಬಂದಿರ್ತಾನೆ. ಲಿವಿಂಗ್ ವಿತ್ ಈಸ್ 2 ಓಲ್ಡರ್ ಬ್ರದರ್ಸ್. ಅವನು ತನ್ನ ಹಿರಿಯ 2 ಸಹೋದರರ ಜೊತೆಗೆ ಅಲ್ಲಿ ವಾಸವಾಗಿರ್ತಾನೆ. ಹಿಸ್ ಜಾಬ್ ಹಂಟ್. ಅವನ ಕೆಲಸ ಏನು? ವಾಟ್ ವಾಸ್ ಹಿಸ್ ಜಾಬ್? ಜಾಬ್ ಹಂಟ್ ಮಾಡೋದೆ, ಕೆಲಸ ಹುಡುಕೊಳ್ಳೋದೆ, ಕೆಲಸವನ್ನು ಸರ್ಚ್ ಮಾಡೋದರಲ್ಲೇ ಒಂದು ಜಾಬ್ ಆಗಿತ್ತು. ಹ್ಯಾಡ್ ಪ್ರೂವ್ಡ್ ಫ್ಯಾಕ್ಟ್ ದಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ಅವನಿಗೆ ಯಾವುದೇ ಆಪ್ಷನ್ಸು ತೋಚದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಏನು ಮಾಡ್ದ? ಬಂದ ನೋಡೋಣ ಅಂತ. ಹಿ ಹ್ಯಾಡ್ ಸ್ಪೆಂಟ್ ಇಸ್ ಡೇ ವಿತ್ ಎ ಫ್ರೆಂಡ್. ಅಲ್ಲಿ ಯಾವುದೇ ಕೆಲಸ ಸಿಗಲಿಲ್ಲ ಅಂತ ವಾಪಸ್ ಹೋಗ್ಬಿಡ್ಬೇಕಪ್ಪ ಅಂತ ಕೂಡ ಅನಿಸ್ತಾ ಇತ್ತು. ದೆನ್ ಅಲ್ಲಿ ಏನು ಮಾಡ್ತಿದ್ದ? ಹಿ ಹ್ಯಾಡ್ ಸ್ಪೆಂಟ್ ಇಸ್ ಡೇ. ಹಗಲನ್ನು ಯಾವ ಥರ ಕಳೀತಿದ್ದ? ವಿತ್ ಎ ಫ್ರೆಂಡ್ ಜೊತೆ ಕಳೀತಿದ್ದ. ಗ್ರ್ಯಾಬ್ಡ್ ಲಂಚ್. ಮಧ್ಯಾಹ್ನದ ಊಟವರೆಗೂ ಅಲ್ಲೇ ಇರ್ತಿದ್ದ. ಆ್ಯಂಡ್ ವಾಚ್ಡ್ ಎ ಮೂವಿ. ಸ್ವಲ್ಪ ಹೊತ್ತು ಮೂವಿಯನ್ನು ನೋಡ್ತಾ ಇದ್ದ. ಆ್ಯಸ್ ಬಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್. ಈಗ ವಿಧಿ ಇಲ್ಲಪ್ಪ, ಕೆಲಸ ಇಲ್ಲ ಅಂದಾಗ ಏನು ಮಾಡ್ತಾನೆ? ಮನೆಗೆ ಮತ್ತೆ ವಾಪಸ್ ಹೋಗೋದಕ್ಕೆ ರೆಡಿ ಆಗ್ತಾನೆ. ಈ ಪಾಂಡಾಡ್ ಓವರ್ ಹಿಸ್ ಫ್ಯೂಚರ್. ತನ್ನ ಫ್ಯೂಚರಲ್ಲಿ ಹೆಂಗಿದೆ ಅಂತಂದರೆ ಪಾಂಡಾಡ್, ಏನೂ ಇಲ್ಲ, ಖಾಲಿಯಾಗಿರ್ತಕ್ಕಂತಹ ಕೊಳನಂದು ಅಂತ ಅನಿಸ್ಬಿಟ್ಟಿದೆ ಪಾಪ. ಬಟ್ ಆದರೆ ಆಲ್ ಈ ಕುಡ್ ನಾವು ಥಿಂಕ್ ಆಫ್ ವಾಸ್ ಸೇವಿಂಗ್ ಎ ಸ್ಟ್ರೇಂಜರ್ಸ್ ಲೈಫ್. ಈಗ ಅವನ ಜಾಬ್ ಏನಾಗಿದೆ? ಆ ಸ್ಟ್ರೇಂಜರ್ಸ್, ಹೊಸಬಳಾಗಿರ್ತಕ್ಕಂಥ, ಗೊತ್ತು ಗುರಿ ಇಲ್ಲದೆ ಇರ್ತಕ್ಕಂಥ. ಸ್ಟ್ರೇಂಜರ್ ಮೀನ್ಸ್ ಅನ್ನೌನ್, ಗೊತ್ತಿಲ್ಲದೆ ಇರತಕ್ಕಂತಹ ವ್ಯಕ್ತಿ. ಆ ಥರ ಲೈಫಲ್ಲಿ ರಿಸ್ಕ್ ಇದೆ, ಅವಳನ್ನು ಕಾಪಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಅವಳನ್ನು ಸೇವ್ ಮಾಡೋಕ್ಕೆ ಹೋಗ್ತಾನೆ. ಇನ್ಯೂಮರೇಬಲ್ ಮೋಟರಿಸ್ಟ್ ಡ್ರೋವ್ ಬೈ ಸಮ್ ಇವನ್ ಸ್ಲೋಯಿಂಗ್ ಡೌನ್ ಟು ಸಿ ದ ಯಂಗ್ ಮ್ಯಾನ್ ಸ್ಟ್ರಗಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮೆನ್ ಇನ್ ಹಿಸ್ ಆರ್ಮ್ಸ್. ಇನ್ಯೂಮರೇಬಲ್ ಮೋಟರಿಸ್ಟ್. ನ್ಯೂಮರೇಬಲ್ ಮೀನ್ಸ್ ಸಂಖ್ಯಾತ, ಗಣಿತ. ಇನ್ಯೂಮರೇಬಲ್ ಮೀನ್ಸ್ ಅಗಣಿತ, ಲೆಕ್ಕ ಹಾಕೋಕ್ಕೆ ಇಲ್ಲ, ಸುಮಾರು ಬಂದು ಹೋಗ್ತಾರೆ. ಇನ್ಯೂಮರೇಬಲ್ ಮೋಟರಿಸ್ಟ್ ಡ್ರೋವ್ ಬೈ. ಅಲ್ಲೇ ದಾರಿಯಲ್ಲಿ ಹೋದರೂ ಕೂಡ ಸಮ್ ಇವನ್ ಸ್ಲೋಯಿಂಗ್ ಡೌನ್ ಟು ಸಿ ದ ಯಂಗ್ ಮ್ಯಾನ್ ಸ್ಟ್ರಗಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮೆನ್ ಇನ್ ಹಿಸ್ ಆರ್ಮ್ಸ್. ಕೆಲವು ನಿಲ್ಲಿಸ್ತಾರೆ. ಅವನು ತನ್ನ ತೋಳಲ್ಲಿ ಇಟ್ಕೊಂಡಿರ್ತಕ್ಕಂತಹ ಹೆಂಗಸು ಬ್ಲಡ್ ಕವರ್ಡ್ ಆಗಿದೆ ಅವಳಿಗೆ, ಅಂದರೆ ರಕ್ತಸಿಕ್ತವಾಗಿರ್ತಕ್ಕಂತಹ ಯುವತಿಯನ್ನು ಇಟ್ಕೊಂಡಿರ್ತಕ್ಕಂತಹ ಇಟ್ಕೊಂಡು ಅವನು ಪರದಾಡುವಂಥ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾನಲ್ಲ. ಸೊ ಅವಳನ್ನು ನೋಡೋದಕ್ಕೋಸ್ಕರ ನಿಂತ್ಕೊಳ್ತಾರೆ ಕೆಲವರು. ಅಷ್ಟರಲ್ಲೇ ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್, ಇನ್ನೇನಪ್ಪ ನನ್ನ ಕೆಲ ಆಗೋದೇ ಇಲ್ಲ, ಎಷ್ಟೊತ್ತಂತ ಇಟ್ಕೊಳ್ತಾನೆ ಪಾಪ ಅನ್ನೋ ಟೈಮಲ್ಲಿ ಎ ಟೆಂಪೋ ಟ್ರಕ್ ಪುಲ್ಡ್ ಓವರ್. ಒಬ್ಬ ಟೆಂಪೋ ಟ್ರಕ್ ಏನು ಮಾಡ್ತಾನೆ? ಬ್ರೇಕ್ ಆಗ್ತಾನೆ, ನಿಲ್ಲಿಸ್ತಾನೆ. ಆ್ಯಂಡ್ ಇಟ್ಸ್ ಡ್ರೈವ್, ಹೋಗಿ ವಾಪಸ್ ಬರ್ತಾನೆ ಡ್ರೈವ್. ಎ ಮಿಡಲ್ ಏಜ್ಡ್ ಮ್ಯಾನ್. ಆ ಟೆಂಪೋ ಟ್ರಕ್ ಡ್ರೈವರು ಮಿಡಲ್ ಏಜ್ಡ್, ಮಧ್ಯವಯಸ್ಕ ವ್ಯಕ್ತಿ. ಹೂ ಸ್ಪೋಕ್ ಗುಜರಾತಿ. ಅವನ ಭಾಷೆ ಯಾವುದು? ಲ್ಯಾಂಗ್ವೇಜ್ ಗುಜರಾತಿಯಲ್ಲಿ. ಅವನು ಸ್ಟೆಪ್ಡ್ ಔಟ್, ಅಲ್ಲಿಗೆ ಬರ್ತಾನೆ, ಒಳಗಿಂದ ಹೊರಗಡೆ ಬರ್ತಾನೆ ಗಾಡಿ ಇಳಿದು.
ಹೆಲ್ಪ್ ಮೀ ಬಲೇಶ್ವರ್ ಪ್ಲೀಡೆಡ್, ನನಗೆ ಸಹಾಯ ಮಾಡಿ ಬಲೇಶ್ವರ್ ಏನು ಮಾಡ್ತಾನೆ, ಪ್ಲೀಡ್ ಮಾಡ್ತಾನೆ, ಬೆಗ್ ಮಾಡ್ತಿದ್ದಾನೆ. ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಲೇಶ್ವರ್, ಆ ವ್ಯಕ್ತಿ ಹೆಲ್ಪ್ ಮಾಡ್ತಾನೆ ಬಲೇಶ್ವರ್ಗೆ, ಹೆಲ್ಪ್ ಮಾಡ್ತಾನೆ ಆ ವ್ಯಕ್ತಿ. ಲೇ ರೋಮಾ, ಯಾವ ಥರ ಅಂದರೆ ಲೇ ರೋಮಾ ಡೌನ್ ಟು ದ ಬ್ಯಾಕ್ ಆಫ್ ಇಸ್ ಟ್ರಕ್, ಅವನ ಟ್ರಕ್ಕಿನ ಹಿಂದೆಯಲ್ಲಿ ರೋಮನ್ ಏನು ಮಾಡ್ತಾನೆ, ಲೇ ಮಾಡ್ತಾನೆ ಅಂದರೆ ಇಡಿಸ್ಕೊಳ್ತಾನೆ. ಅಲ್ಲ ಬಲೇಶ್ವರ್ ವಾಸ್ ಕ್ವಿಕ್ಲಿ ಟೆಲಿಂಗ್ ದ ಡ್ರೈವರ್, ಬಲೇಶ್ವರ್ ಡ್ರೈವರ್ಗೆ ಬೇಗ ಹೇಳ್ತಾನೆ, ವಾಟ್ ಹ್ಯಾಡ್ ಹ್ಯಾಪನ್ಡ್ ವೆನ್ ಎ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್. ಟ್ರಾಫಿಕ್ ಪೊಲೀಸ್ ಮ್ಯಾನ್ ಬಂದಂಥ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳ್ತಾನೆ, ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟ್ ದ ಕಾಪ್. ಅಲ್ಲಿ ಒಬ್ಬ ಪೊಲೀಸ್ ಮ್ಯಾನ್ ಬರ್ತಾನೆ, ಅದೇ ಟೈಮಲ್ಲಿ ಕಾಪು ಬಂದಾಗ ಆ ಹುಡುಗಿನ ಏನು ಮಾಡಬೇಕು, ಐರೋಲಿ ಹತ್ರ ಕರ್ಕೊಂಡೋಗಿ, ಅಂದರೆ ಐರೋಲಿ ಹತ್ರ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡೋಗಿ. ದೇರ್ ಈಸ್ ಅ ಹಾಸ್ಪಿಟಲ್ ದೇರ್, ಅಲ್ಲೊಂದು ಹಾಸ್ಪಿಟಲ್ ಇದೆ. ಬಟ್ ಬಲೇಶ್ವರ್ ಡಿಸ್ಅಗ್ರೀಡ್, ಆದರೆ ಬಲೇಶ್ವರು ಒಪ್ಕೊಳ್ಳಿಲ್ಲ. ಐರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ, ಐರೋಲಿಯಲ್ಲಿದೆ 10 ಕಿಲೋಮೀಟರ್ ದೂರ ಇದೆ. ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್, ನನಗೆ ಗೊತ್ತಿದ್ದಂಗೆ ಒಂದು ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್, ಹತ್ತಿರ ಇದೆ ಒಂದು ಪ್ಲೇಸು ಹಾಸ್ಪಿಟಲ್ ಸೆಟ್ ಬಲೇಶ್ವರ್ ಹೇಳ್ತಾನೆ. 10 minutes ಲೇಟರ್ ದೇ ಅರೈವ್ಡ್ ಅಟ್ ಎ ಸ್ಮಾಲ್ ಹಾಸ್ಪಿಟಲ್, 10 ನಿಮಿಷದ ನಂತರ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ವೇರ್ ಅಲ್ಲಿ ನರ್ಸಸ್ ಹೆಲ್ಪ್ ಟು ಟೇಕ್ ದ ಯಂಗ್ ವುಮೆನ್ ಇನ್, ಆ ಯುವತಿಯನ್ನು ಒಳಗಡೆ, ಆ ರೋಗಿಯನ್ನು ಒಳಗಡೆ ಸೇರಿಸೋದಕ್ಕೆ ಆ ನರ್ಸ್ಗಳು ಕೂಡ ಹೆಲ್ಪ್ ಮಾಡ್ತಾರೆ. ಬಟ್ ಆ್ಯಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸನಲ್ ಆ್ಯಂಡ್ ಎಕ್ವಿಪ್ಮೆಂಟ್, ಆದರೆ ಅಲ್ಲಿ ಫೆಸಿಲಿಟಿಗಳು ತುಂಬ ಲ್ಯಾಕ್ ಅಂದರೆ ಕೊರತೆ ಇದೆ. ಯಾವ ಫೆಸಿಲಿಟಿ ಅಂತಂದರೆ ಪರ್ಸೋನಲ್ ಅಂದರೆ ವ್ಯಕ್ತಿಗತವಾಗಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಬ್ಬ ಸರ್ಜನ್ಗಳು, ಡಾಕ್ಟ್ರುಗಳಿಲ್ಲ. ಆ್ಯಂಡ್ ಎಕ್ವಿಪ್ಮೆಂಟು ಕೂಡ ಇಲ್ಲ. ಸೊ ಆ ಡಾಕ್ಟರ್ ಸರ್ಜನ್ ಇದ್ದಾಗ ಅವನು ಸರ್ಜನ್ ತಕ್ಕಂಥ ಎಕ್ವಿಪ್ಮೆಂಟ್ ಇರಲೇಬೇಕಲ್ಲ, ಹಾಗಾಗಿ ಎರಡೂ ಇಲ್ಲ. ದಿ ಆನ್ ಡ್ಯೂಟಿ ಫಿಸಿಷಿಯನ್ ವಾಸ್ ನಾಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವ್ ಬೇಸಿಕ್ ಫಸ್ಟ್ ಏಡ್. ಅಲ್ಲಿ ಆನ್ ಡ್ಯೂಟಿಯಲ್ಲಿ ಇರ್ತಕ್ಕಂಥ ಫಿಸಿಷಿಯನ್ನು ಕೂಡ ಬೇಸಿಕ್ ಫಸ್ಟ್ ಏಡನ್ನು ಅಂದರೆ ಪ್ರಥಮ ಚಿಕಿತ್ಸೆಯನ್ನು ಮಾಡೋದಕ್ಕೂ ಕೂಡ ಯೋಗ್ಯವಾಗಿಲ್ಲ, ಅಂದರೆ ಮಾಡೋದಕ್ಕೆ ಏನೂ ಇಲ್ಲ, ಅವನು ಸಾಧ್ಯ ಇಲ್ಲ. ಸೊ ಹಿ ಅವನೇನು ಅಡ್ವೈಸ್ ಮಾಡ್ತಾನೆ, ದಟ್ ಶಿ ಬಿ ಮೂವ್ ಟು ಎ ನಿಯರ್ ಬೈ ಹಾಸ್ಪಿಟಲ್, ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಬಲೇಶ್ವರ್ ಆ್ಯಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್, ಬಲೇಶ್ವರ್ಗೂ ಮತ್ತು ಡ್ರೈವರ್ಗೆ ಯಾವುದೇ ಚಾಯ್ಸ್ ಇಲ್ಲ, ಆಯ್ಕೆ ಇಲ್ಲ. ಹಾಗಾಗಿ ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ ಟ್ರಕ್, ಮತ್ತು ಟ್ರಕ್ ಹಿಂದೆಗಡೆ ಅವರನ್ನು ಕುಂಡ್ರಿಸ್ಕೊಂಡು ವೆನ್ ದ ವೆಹಿಕಲ್ ಲರ್ಚ್ಡ್ ಫಾರ್ವರ್ಡ್, ಆ ವೆಹಿಕಲ್ ಸ್ವಲ್ಪ ಲರ್ಚ್ ಅಂದರೆ ಸ್ವಲ್ಪ ಹೇಗೆ ಟ್ರೈನ್ ಹರ್ಟಲ್ಡ್ ಆತೋ, ಸ್ವಲ್ಪ ಮುಂದೆಗಡೆ ಫಾಸ್ಟ್ ಹೋಗೋದು ರೆಡಿ ಆಯಿತು, ಹಾಗೆ ಇದು ಕೂಡ ಸ್ವಲ್ಪ ಶುರುವಾದಾಗ ರೋಮಾಗೆ ಎಲ್ಲೋ ಒಂದು ಕಡೆ ಸ್ಟೀರ್ಡ್ ಆ್ಯಂಡ್ ಹರ್ ಐಸ್ ಫ್ಲಟ್ಟರ್ಡ್ ಓಪನ್, ಅವಳ ಕಣ್ಣುಗಳು ಸ್ವಲ್ಪ ಶೇಕ್ ಆಗಿ ಎಚ್ಚರ ಆಗುತ್ತೆ. ವಾಟ್ ಈಸ್ ಯುವರ್ ನೇಮ್ ಆಸ್ಕ್ಡ್ ಬಲೇಶ್ವರ್, ಏನಿನ್ನ ಹೆಸರು. ಹೂ ವಾಸ್ ವಿತ್ ಹರ್ ಇನ್ ದ ಬ್ಯಾಕ್ ಆಫ್ ದಿ ಟ್ರಕ್, ಅಲ್ಲಿ ಅವಳ ಟ್ರಕ್ಕಲ್ಲಿ, ಅವನ ಡ್ರೈವರ್ನ ಟ್ರಕ್ಕಲ್ಲಿ ಹಿಂದೆಗಡೆ ಯಾರಿದ್ರು, ಬಲೇಶ್ವರ್ ಇದ್ದ. ಬಲೇಶ್ವರು ಅವಳನ್ನು ಇಟ್ಕೊಂಡು ಕೂತ್ಕೊಂಡಿದ್ದ. ವಾಟ್ ಈಸ್ ಯುವರ್ ನೇಮ್, ಏನಿನ ಹೆಸರು ಅಂತ ಕೇಳಿದಾಗ ರೋಮಾ. ಶಿ ಮ್ಯಾನೇಜ್ ಟು ಗ್ರಿಂಡ್ ಔಟ್, ರೋಮಾ ಅಂತ ಹೇಳ್ಬಿಟ್ಟು ಮತ್ತೆ ಹಾಗೆ ಮಲಗ್ಕೊಳ್ತಾಳೆ. ಹೂಮ್ ಕೆನ್ ಐ ಕಾಲ್, ಹಿ ಆಸ್ಕ್ಡ್ ಕ್ವಿಕ್ಲಿ, ಯಾರಿಗೆ ಕಾಲ್ ಮಾಡಲಿ ಅಂತ ಮತ್ತೆ ಎಚ್ಚರಿಸಿ ಕೇಳ್ತಾನೆ. ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್, ಹಿ ಆಸ್ಕ್ಡ್ ಕ್ವಿಕ್ಲಿ ಫಿಯರಿಂಗ್ ದಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್, ಮತ್ತೆ ಇನ್ನೊಂದು ಸರಿ ಅವಳನ್ನು ಎಬ್ಬಿಸಿ ಯಾರಿಗೆ ಫೋನ್ ಮಾಡಲಿ ಅಂದಾಗ, ಮೈ ಬ್ರದರ್ ದಿನೇಶ್ ಶಿ ಸೆಡ್, ನನ್ನ ಅಣ್ಣ ದಿನೇಶಿಗೆ ಕಾಲ್ ಮಾಡಿ. ಸ್ಲೋಲಿ ಗಿವಿಂಗ್ ಹಿಮ್ ದಿನೇಶ್ ದಿನೇಶನ ಸೆಲ್ ಫೋನ್ ನಂಬರ್ ಕೂಡ ಕೊಡ್ತಾಳೆ. ಬಲೇಶ್ವರ್ ಮೆಮೊರೈಸ್ಡ್ ಇಟ್, ಬಲೇಶ್ವರು ಅವಳು ಹೇಳೋದನ್ನು ಮೆಮೊರೈಸ್ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಂಡು, ಆ್ಯಂಡ್ ವಾಚ್ಡ್ ಆ್ಯಸ್ ರೋಮಾಸ್ ಐಸ್ ಸೂನ್ ಲಾಸ್ಟ್ ಫೋಕಸ್, ಮತ್ತು ನೋಡ್ತಾನೆ ಅವಳ ಐಸು ಫೋಕಸ್ ಏನಾಗಿದೆ, ಕಡಿಮೆ ಆಗುತ್ತೆ. ಹಾಗಾಗಿ ಅವಳು ಮತ್ತೆ ಆ್ಯಂಡ್ ರೋಲ್ಡ್ ಬ್ಯಾಕ್ ಇನ್ ಟು ದಿ ಡಾರ್ಕ್ನೆಸ್, ಮತ್ತೆ ಕತ್ಲಾದಂಗೆ ಮೀನ್ಸ್ ತಲೆ ತಿರುದಂಗೆ ಮತ್ತೆ ಅವಳು ಬಿಡ್ತಾಳೆ. ಚಾಚಾ ಕೆನ್ ಐ ಬಾರೋ ಯುವರ್ ಮೊಬೈಲ್, ಚಾಚಾ ಅಂದ್ರೇನು, ಚಿಕ್ಕಪ್ಪ ಯಾರಿಗೆ ಕರಿತಿದ್ದೇನೆ ಅಲ್ಲಿ, ಡ್ರೈವರ್ಗೆ ಹೇಳ್ತಿದ್ದೇನೆ. ಚಾಚಾ ಕೆನ್ ಐ ಬಾರೋ ಯುವರ್ ಮೊಬೈಲ್, ಬಲೇಶ್ವರ್ ಆಸ್ಕ್ಡ್, ಆ್ಯಂಡ್ ದ ಡ್ರೈವರ್ ಪಾಸ್ಡ್ ಹಿಮ್ ಹಿಸ್ ಫೋನ್, ಡ್ರೈವರ್ ಏನು ಮಾಡ್ದ, ಅವನ ಫೋನನ್ನು ಪಾಸ್ ಮಾಡ್ತಾನೆ, ಆಯ್ತು ಮಾಡಪ್ಪ ಅಂತ. ದಿನೇಶ್ ಟಾಲ್ರೇಜಾ ವಾಸ್ ರ್ಯಾಪ್ಡ್ ಅಪ್ ಹಿಸ್ ಡೇ ಅಟ್ ಹಿಸ್ ಮಾರ್ಕೆಟಿಂಗ್. ಈಗ ದಿನೇಶ್ ಟಾಲ್ರೇಜಾ ಯಾರು, ರೋಮಾ ಟಾಲ್ರೇಜಾ ಬ್ರದರ್, ಅವನ ಕೆಲಸ ಏನು, ಅವನನ್ನು ಪರಿಚಯ ಮಾಡಿಸ್ತಿದ್ದಾನೆ ಇಲ್ಲಿ. ದಿನೇಶ್ ಟಾಲ್ರೇಜಾ ವಾಸ್ ರ್ಯಾಪ್ಡ್ ಅಪ್ ಹಿಸ್ ಡೇ ಅಟ್ ಹಿಸ್ ಮಾರ್ಕೆಟಿಂಗ್ ಜಾಬ್ at a retail outlet in Ulhasnagar when his phone rang from a number he did not recognize. ದಿನೇಶ್ ಟಾಲ್ರೇಜಿಗೆ ಫೋನ್ ಮಾಡಿದಾಗ ದಿನೇಶ್ ಟಾಲ್ರೇಜಾ ವಾಸ್ ರ್ಯಾಪಿಂಗ್ ಅಪ್ ಹಿಸ್ ಡೇ ಅಟ್ ಹಿಸ್ ಮಾರ್ಕೆಟಿಂಗ್ ಜಾಬ್, ಅವನು ಮಾರ್ಕೆಟಿಂಗ್ ಜಾಬನ್ನು ಮಾಡ್ತಾ ಇದ್ದ ಅಟ್ ಎ ರಿಟೈಲ್ ಔಟ್ಲೆಟ್ ಇನ್ ಉಲ್ಲಾಸ್ನಗರಲ್ಲೇ ಒಂದು ರಿಟೈಲಿಂಗ್ ಬಿಸ್ನೆಸ್ಸನ್ನು ಮಾಡ್ತಿದ್ದಾನೆ.
ವೆನ್ ಈಸ್ ಫೋನ್ ರ್ಯಾಂಕ್, ಯಾವಾಗ ಇವನು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಫ್ರಮ್ ಒಂದು ನಂಬರಿಂದ ಹಿ ಡಿಡ್ ನಾಟ್ ರೆಕಗ್ನೈಸ್, ಅವನು ನೋಡಿದಾಗ ಅದು ಅನ್ನೋನ್ ನಂಬರ್, ಯಾಕಂದ್ರೆ ಅವ್ರು ಯಾರು ಅಂತ ಗೊತ್ತಿಲ್ವಲ್ಲ, ಅನ್ನೋನ್ ನಂಬರ್ ಆಗಿತ್ತು. ದಿನೇಶ್ ಭಾಯ್, ಎ ಯಂಗ್ ವಾಯ್ಸ್ ಆಸ್ಕೊಡ, ದಿನೇಶ್ ಭಾಯ್ನಾ, ದಿನೇಶ್ ಭಾಯ್, ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್ ಆಫ್ ಎ ಟ್ರೈನ್, ನಿಮ್ಮ ತಂಗಿ ಟ್ರೈನಿಂದ ಕೆಳಗೆ ಬಿದ್ದಿದ್ದಾಳೆ. ಆ್ಯಂಡ್ ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಘಾನ್ಸೋಲಿ ಇರ್ತಕ್ಕಂಥ ಡಿವೈನ್ ಹಾಸ್ಪಿಟಲ್ಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಂಗಂದಾಗ ಅವನಿಗೂ ಗಾಬರಿಯಾಗಿ ಸಾರಿ ಐ ಆಮ್ ಆನ್ ಮೈ ವೇ, ನಾನು ಅದೇ ದಾರಿಯಲ್ಲಿದ್ದೀನಿ, ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೆಡ್ ದಿನೇಶ್ ರಶಿಂಗ್ ಟುವರ್ಡ್ಸ್ ಹಿಸ್ ಮೋಟಾರ್ ಸೈಕಲ್ ತಗೊಂಡು ಅವನು ಜೋರಾಗಿ ಬರ್ತಾನೆ. ರೋಮಾ ಅರೈವ್ಡ್ ಅಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ರೋಮಾಳನ್ನು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಬರ್ತಾರೆ. ಆ್ಯಂಡ್ ರಿಸರ್ಚ್ ಸೆಂಟರ್ ಕೂಡ ಅದು ರಿಸರ್ಚ್ ಸೆಂಟರ್ ಮಿನಿಟ್ಸ್ ಲೇಟರ್ ಕೆಲವೇ ನಿಮಿಷಗಳಲ್ಲಿ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆ್ಯಂಡ್ ರಿಸರ್ಚ್ ಸೆಂಟ್ರಿಗೆ ಕರ್ಕೊಂಬರ್ತಾರೆ. ಡಾಕ್ಟರ್ ಅನಿಲ್ ಅಗರ್ವಾಲ್ ದಿ ಮೆಡಿಕಲ್ ಡೈರೆಕ್ಟರ್ ದೇರ್, ಅಲ್ಲಿ ಅನಿಲ್ ಅಗರ್ವಾಲ್ ಅಂತಕ್ಕಂಥವ್ರು ಮೆಡಿಕಲ್ ಡೈರೆಕ್ಟರ್ ಆಗಿದ್ದಾರೆ. ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್, ರೋಮಗಳಿಗೆ ಆಗಿರ್ತಕ್ಕಂಥ ಇಂಜುರೀಸನ್ನು ಚೆಕ್ ಮಾಡ್ತಾರೆ. ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ, ಅವಳನ್ನು ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿಕೊಂಡು ಟು ದಿ ICU, ಅಲ್ಲಿ ICU ಅಂದ್ರೇನು ಇಂಟೆನ್ಸಿವ್ ಕೇರ್ ಯೂನಿಟ್, ಅಂದರೆ ತುರ್ತು ನಿಗಾ ಘಟಕ, ಅದರಲ್ಲಿ ಅಡ್ಮಿಟ್ ಮಾಡಿಕೊಂಡು ವಿತೌಟ್ ಎನಿ ಪೇಪರ್ ವರ್ಕ್, ಯಾವುದೇ ಪೇಪರ್ ವರ್ಕು ಸೈನ್ ಮಾಡಿರಿ, ಯಾರು ಇವಳು ನೀವೇನಾಗಬೇಕು ಯಾವ ಕೇಳ್ದಲೆ ಬೇಗ ಎಮರ್ಜೆನ್ಸಿಯಲ್ಲೇ ಅಡ್ಮಿಟ್ ಮಾಡ್ಕೊಳ್ತಾರೆ. ಹಿ ಆಸ್ಕ್ಡ್ ಬಲೇಶ್ವರ್ ಟು ಹ್ಯಾಂಗ್ ಅರೌಂಡ್ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್, ಅವ್ರೇನು ಹೇಳ್ತಾರೆ, ರೋಮಾಳ ಸಂಬಂಧಿಕರು ಬರೋವರೆಗೂ ನೀವು ಇಲ್ಲೇ ಇರ್ರಿ ಅಂತ ಹೇಳ್ತಾರೆ. ದಟ್ಸ್ ವೆನ್ ದೇ ನೋಟಿಸ್ಡ್ ದಟ್ ದಿ ಡ್ರೈವರ್ having done all he could had slipped away with his truck. I could not thank him, Baleshwar thought. ಇಲ್ಲೇ ಇರ್ರಿ ಅಂತ ಹೇಳ್ತಾ ಅಷ್ಟೊತ್ತಿಗೆ ಪಾಪ ಡ್ರೈವರ್ ಬಿಟ್ಟು ಹೊರಟೋಗಿರ್ತಾನೆ. ಅವನ ಕೆಲಸ ಏನೋ ಪಾಪ ಹಾಸ್ಪಿಟಲ್ಗೆ ತಲುಪಿಸ್ಬೇಕಾಯಿತು, ಅಡ್ಮಿಟ್ ಮಾಡಿಸ್ಬೇಕಾಯಿತು, ಮಾಡಿದ ತಕ್ಷಣ ಅವನು ಹೊರಟೋಗಿರ್ತಾನೆ. ಅಷ್ಟೊತ್ತಿಗೆ ಇವನು ನೋಡೋಷ್ಟರಲ್ಲಿ ದಟ್ಸ್ ವೆನ್ ದೆ ನೋಟಿಸ್ಡ್ ದಟ್ ದಿ ಡ್ರೈವರ್ ನೋಟಿಸ್ ಮಾಡ್ತಾನವರು. ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್, ಪಾಪ ಇದಕ್ಕೆಲ್ಲ ಒಂದು ಹೆಲ್ಪ್ ಮಾಡಿದ್ಯಾರು ಡ್ರೈವರು. ಹ್ಯಾಡ್ ಸ್ಲಿಪ್ಡ್ ಅವೇ ವಿತ್ ಹಿಸ್ ಟ್ರಕ್ ತಗೊಂಡು ಹೋಗಿದ್ದಾನೆ. ಐ ಕುಡ್ ನಾಟ್ ಥ್ಯಾಂಕ್ ಹಿಮ್, ಬಲೇಶ್ವರ್ ಥಾಟ್, ಅವನಿಗೆ ಥ್ಯಾಂಕ್ಸ್ ಹೇಳಿಲ್ವಲ್ಲ, ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ಇನ್ನು ಕೇಳ್ತಾನೆ ನಿಮಗೆ ಎಕ್ಸ್ಟ್ರಾಕ್ಟ್ಸಲ್ಲಿ, ಹೂ ಸೆಡ್ ದಿಸ್ ವರ್ಡ್ ಅಂತ, ಹೂ ಸೆಡ್ ದಿಸ್ ಸ್ಟೇಟ್ಮೆಂಟ್ ಅಂತ. ದಿಸ್ ಒನ್ ಸೆಡ್ ಬೈ ಬಲೇಶ್ವರ್. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಷಿಯಸ್, ರೋಮಾ ಇನ್ನೂ ಅನ್ಕಾನ್ಷಿಯಸ್ಸಲ್ಲೇ ಇದ್ದರೂ ಕೂಡ, ಬಟ್ ಹರ್ ಎಕ್ಸ್ರೇಸ್ ಶೋಡ್ ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸೆವರ್, ಅವಳಿಗೆ ಎಕ್ಸ್ರೇ ಮಾಡಿದಂಥ ಸಂದರ್ಭ ಅವಳಿಗೆ ಬಹಳಷ್ಟು ಗಾಯ ಆಗಿದೆ, ಇಂಜುರಿ ಆಗಿದೆ. ಸೆವರ್, ಅವಳಿಗೆ ಏನು ಸ್ಟಿಚಸ್ ಕೂಡ ಹಾಕುವಂಥ ಒಂದು ಪರಿಸ್ಥಿತಿ ಇದೆ. ಆಲ್ ಶಿ ನೀಡೆಡ್ ವರ್ ಡೀಪ್ ವೂಂಡ್ ಸಚರ್ಸ್, ಅವಳಿಗೆ ಡೀಪ್ ಆಳವಾಗಿ ಗಾಯ ಆಗಿರೋದ್ರಿಂದ ಸಚರ್ಸ್ ಹಾಕಬೇಕು. ಸಚರ್ ಅಂದ್ರೇನು, ಹೊಲಿಬೇಕು. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಅಂದರೆ ಅಷ್ಟೊಂದು ಕಳೆದುಕೊಳ್ಳುವಂತಹ ಕೈ ಹೋಗೋದು, ಕಾಲು ಹೋಗೋದು, ಕೈ ತೆಗಿಬೇಕು, ಕಾಲು ತೆಗಿಬೇಕು ಅನ್ನೋಂಥ ಡ್ಯಾಮೇಜ್ ಏನಾಗಿಲ್ಲ. ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲಡ್ ಟು ಡೆತ್ ಹ್ಯಾಡ್ ನೋ ಬಡಿ ಹೆಲ್ಪ್ಡ್ ಹರ್, ಅವಳಿಗೆ ಯಾರೂ ಹೆಲ್ಪ್ ಮಾಡಿಲ್ಲ ಅಂದರೆ ಆ ಬ್ಲಡ್ಡನ್ನು ಕಳ್ಕೊಂಡು ಸಾಯಬೇಕಾಗಿತ್ತು ಅಂತ ಹೇಳ್ತಾರೆ. ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್, ಕೊನೆಗೂ ಅವಳು ಕಣ್ಣನ್ನು ಓಪನ್ ಮಾಡ್ತಾಳೆ. ದಟ್ ನೈಟ್, ಆ ರಾತ್ರಿ, ಹರ್ ಬ್ರದರ್ ಆ್ಯಂಡ್ ಫಿಯಾನ್ಸ್ ವರ್ ಬೈ ಹರ್ ಸೈಡ್, ಅವಳ ಪಕ್ಕದಲ್ಲಿ ಅವಳ ಬ್ರದರು ಇದ್ದಾರೆ, ಅವಳ ಫಿಯಾನ್ಸ್ ಇದ್ದಾರೆ, ಅಂದರೆ ಫಿಯಾನ್ಸ್ ವಿಜಯ್ನೂ ಇದ್ದಾನೆ, ಅವಳ ಅಣ್ಣ ದಿನೇಶ್ ತಾಳ್ರೇಜನೂ ಇದ್ದಾನೆ. ಶಿ ಕುಡ್ ಬೇರ್ಲಿ ಸ್ಪೀಕ್, ಜಸ್ಟ್ ನೋಡೆಡ್ ಆ್ಯಂಡ್ ಫೆಲ್ ಅಸ್ಲೀಪ್, ಹಾಗೆ ನಿಧಾನಕ್ಕೆ ತಲೆ ಮುಣಕಾಕೊಂಡು ನಿಧಾನಕ್ಕೆ ಮಾತಾಡ್ತಿದ್ದಾಳೆ. ವೆನ್ ಬಲೇಶ್ವರ್ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್, ಮರುದಿನ ಬೆಳಿಗ್ಗೆ ಬಲೇಶ್ವರ್ ಅವಳನ್ನು ಮೀಟ್ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೆಡೇಟೆಡ್, ಸುಮ್ಮನೆ ಮಲಗಿದಾಳು ಪಾಪ. On his way, Baleshwar had even revisited the spot where Roma had fallen. Baleshwar ಮಾಡ್ತಾನೆ, ಅವಳೆಲ್ಲಿ ಬಿದ್ದಿಲ್ಲೋ ಆ ಜಾಗಕ್ಕೆ ಹೋಗ್ತಾನೆ. Baleshwar had even revisited the spot where ಅಲ್ಲಿ ರೋಮಾ ಹ್ಯಾಡ್ ಫಾಲನ್, ಬಿದ್ದಿದ್ಲಲ್ಲ ಅಲ್ಲಿ. ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್, ಅವಳಿಗೆ ಬಿಲಾಂಗಿಂಗ್ ಅಂದರೆ ಸಂಬಂಧಪಟ್ಟಿರ್ತಕ್ಕಂಥವು, ಅವಳೇನಾದರೂ ಬಿಟ್ಟೋಗಿದ್ದಾಳ ಅಂತ, ಬಿಲಾಂಗಿಂಗ್ಸ್. ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್, ದಿನೇಶ್ ಅವಳಿಗೆ ಫೋನ್ ಮಾಡಿ ಹೇಳಿದ್ದ, ಅವನಿಗೆ ಏನಂತ, ದಿನೇಶ್ ಅವನಿಗೆ ಹೇಳಿದ್ದ ದಟ್ ಹರ್ ಸೆಲ್ ಫೋನ್, ಅವಳ ಸೆಲ್ ಫೋನು ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವರ್ ಮಿಸ್ಸಿಂಗ್, ಅವಳ ಸೆಲ್ ಫೋನು ಮತ್ತು ಹ್ಯಾಂಡ್ ಬ್ಯಾಗು ಮಿಸ್ ಆಗಿದ್ದಾವೆ ಅಂದಾಗ ಆ ಪ್ಲೇಸ್ಗೆ ಹೋಗಿರ್ತಾನೆ. ನಾಟ್ ಫಾರ್ ಫ್ರಮ್ ದ ಸ್ಪಾಟ್, ಆ ಸ್ಪಾಟಿಂದ ಅಷ್ಟೊಂದು ದೂರ ಏನಿಲ್ಲ. ಈ ರೈಲ್ವೆ ಎಂಪ್ಲಾಯಿ, ಆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರ ಅಜ್ಯೂರ್ಡ್ ಹೇಳ್ತಾನೆ ಬಲೇಶ್ವರ್ ದಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ ಹ್ಯಾಡ್ ಬೀನ್ ಫೌಂಡ್, ರೋಮಾಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳು ನಮಗೆ ಸಿಕ್ಕಿವೆ, ನಮ್ಮ ಹತ್ರ ಇದ್ದಾವೆ ಅಂತ ಹೇಳ್ತಾನೆ. ನೆಕ್ಸ್ಟ್, ಹೌ ಆರ್ ಯು ಫೀಲಿಂಗ್ ಬಲೇಶ್ವರ್ ಆಸ್ಕ್ಡ್ ರೋಮಾ, ಬಲೇಶ್ವರ್ ರೋಮಾ ಕೇಳ್ತಾನೆ,
ಹೌ ಆರ್ ಯು ಫೀಲಿಂಗ್, ಹೆಂಗೆ ಅನ್ನಿಸ್ತಾ ಇದೆ ಈಗ, ಪರವಾಗಿಲ್ವಾ? ಐ ಆಮ್ ಓಕೆ, ನಾನು ಚೆನ್ನಾಗಿದ್ದೀನಿ. ರೋಮ ವಿಸ್ಪರ್, ನಿಧಾನಕ್ಕೆ, ಐ ಆಮ್ ಓಕೆ. ಇನ್ ಎ ಫ್ಯೂ ಡೇಸ್, ಕೆಲವು ದಿನಗಳ ನಂತರ ರೋಮ ಮೇಡ್ ಎ ಫುಲ್ ರಿಕವರಿ. ರೋಮ ಫುಲ್ ರಿಕವರ್ ಆಗ್ತಾಳೆ. ಐ ಕ್ಯಾನಾಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್. I can't imagine what would have happened if Baleshwar not helped me. ಬಲೇಶ್ವರ್ ನನ್ನ ಹೆಲ್ಪ್ ಮಾಡಲಿಲ್ಲ ಅಂದರೆ, ನನ್ನ ಸಹಾಯಕ್ಕೆ ಬರಲಿಲ್ಲ ಅಂದರೆ ಏನಾಗ್ತದೆ ನನಗೆ ಗೊತ್ತಿಲ್ಲ. ಶಿ ಸೇಸ್ ಅಮೇಜ್ಡ್ ಟು ಲರ್ನ್ ಆಫ್ ದ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬೀನ್ ರೆಸ್ಕ್ಯೂಡ್. ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗುತ್ತೆ ಈ ಥರದ ವ್ಯಕ್ತಿತ್ವ ಕಂಡು ಬರ್ತದೆ. ಯಾಕಂದರೆ ಒಬ್ಬ ಅನ್ನೋನ್ ಪರ್ಸನ್, ಗೊತ್ತು ಗುರಿ ಇಲ್ಲ, ಸಂಬಂಧಿಕ ಇಲ್ಲ ಮದುವೆ ಆಗ್ತಕ್ಕಂಥ ಹುಡುಗ ಅಲ್ಲ, ಏನೂ ಅಲ್ಲ, ಬಂದು ನನಗೆ ಹೆಲ್ಪ್ ಮಾಡಿದಲ್ಲ ಅಂತ. I think it's astonishing that a stranger would jump off a train and risk his life for me. I think ನನಗೆ ಆಶ್ಚರ್ಯ ಆಗ್ತಿದೆ that a stranger, ಒಬ್ಬ ಹೊಸಬ, would jump off a ಟ್ರೈನ್ನ ಜಂಪ್ ಮಾಡಿ and risk his life, ತನ್ನ ಜೀವವನ್ನು ಕೂಡ ಮುಡುಪಾಗಿಟ್ಟು, ಅಂದರೆ ಪಣಕ್ಕೆ ಇಟ್ಟು ಫಾಮಿ ನನಗೋಸ್ಕರ ಬಂದು ಹೆಲ್ಪ್ ಮಾಡಿದಾನಲ್ಲ. ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್ ನಾನು ಋಣ ತೀರಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ಡ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್, says Baleshwar, who is still looking for a job. They fear getting trapped in the courts or with the police. Next, Baleshwar Mishra said, I am new to Mumbai. ನಾನು ಮುಂಬೈಗೆ ಹೊಸಬ. But I have noticed that people here are afraid. ನಾನು ನೋಡಿದೆ ಇಲ್ಲಿನ ಜನಗಳು ತುಂಬ ಹೆದರುಕೊಳ್ತಾರೆ. says Baleshwar, who is still looking for a job. ನಾನು ಉದ್ಯೋಗವನ್ನು ಹರಿಸಿ, ಕೆಲಸವನ್ನು ಹರಿಸಿ ನಾನು ಬಂದೆ. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆರ್ ವಿತ್ ದಿ ಪೊಲೀಸ್. ನೋಡಿ, ಇಲ್ಲಿ ಜನಗಳು ದೇ ಫಿಯರ್ ಹೆದರ್ತಾ ಇದ್ದಾರೆ. ಏನಕ್ಕೆ ಹೆದರ್ತಾರೆ ಅಂದರೆ ಗೆಟಿಂಗ್ ಟ್ರ್ಯಾಪ್ಡ್, ನನ್ನ ಎಲ್ಲಿ ಟ್ರ್ಯಾಪ್ ಮಾಡ್ತಾರೋ, ಇನ್ ದಿ ಕೋರ್ಟ್ಗಳಿಗೆ ಅಲಿಯಂಗೆ ಮಾಡ್ತಾರೋ, ಆರ್ ವಿತ್ ದಿ ಪೊಲೀಸ್ ಸ್ಟೇಷನ್ಗೆ ಅಲಿಯಂಗೆ ಮಾಡ್ತಾರೋ ಅಂತ. ಸೊ ವೈ ಡಿಡ್ ಹಿ ಡೂ ಇಟ್? ಆದರೆ ಯಾಕೆ ಮಾಡ್ದ ಅವನು ಅದು ಅಂತಂದರೆ, ಶಿ ನೀಡೆಡ್ ಹೆಲ್ಪ್, ಅವಳಿಗೆ ಸಹಾಯದ ಅವಶ್ಯಕತೆ ಇತ್ತು. ಬಲೇಶ್ವರ್ ಪುಟ್ಸ್ ಇಟ್ ಸಿಂಪ್ಲಿ, ಬಲೇಶ್ವರ್ ಮಾಡ್ದ ಸಿಂಪಲ್ ಆಗಿ ಅದನ್ನು ಹ್ಯಾಂಡ್ಲ್ ಮಾಡ್ದ. ದ ಡೇ ಇಟ್ ವಾಸ್ ರೋಮ, ಆ ದಿನ ರೋಮದಾಗಿತ್ತು. ಟುಮಾರೋ, ನಾಳೆ ಇಟ್ ಕುಡ್ ಬಿ ಯು, ನೀನಾಗಿರ್ಬೋದು. ಅವತ್ತು ರಾಮ, ಇವತ್ತು ರೋಮ ತಾಲ್ರೇಜೊಂದು ಇನ್ಸಿಡೆಂಟ್ ಆಗಿದೆ, ನಾಳೆ ನಿಮ್ದಾಗಿರ್ಬೋದು, ಆರ್ಮಿ ನಂದಾಗಿರ್ಬೋದು. ಬೈ ದ ಟ್ರ್ಯಾಕ್ಸ್, ಅದೇ ಟ್ರ್ಯಾಕಲ್ಲಿ ಬ್ಲೀಡಿಂಗ್ ಅಂಡ್ ಅಲೋನ್, ಒಂಟಿಯಾಗಿ ರಕ್ತಸಿಕ್ತವಾಗಿ ಬಿದ್ದಿರ್ಬೋದು. ಸೊ ಎಲ್ಲಿ ಹೆಲ್ಪ್ ಇದೆಯೋ, ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ಅವಾಗ ನಾವು ಮಾಡಲೇಬೇಕಂದ್ರೆ, ಮನುಷ್ಯ ಆಗಿರ್ತಕ್ಕಂಥವನಿಗೆ ಕನಿಷ್ಠ ಪ್ರಜ್ಞೆ, ಮೂಲ ಗುಣ ಅಂತಂದರೆ ಸಹಾಯ ಮಾಡಲಿಲ್ಲ ಅಂದರೆ ನಾವು ರಾಕ್ಷಸರಾಗ್ತೀವಿ. ಅರ್ಥ ಆಯ್ತಾ? ಸೊ ಅರ್ಥ ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ಸಹಾಯ ಆಗುವಂತಹ ಪರಿಸ್ಥಿತಿಗಳೇ ಬೇರೆ, ವ್ಯಕ್ತಿಗಳೇ ಬೇರೆ. ನಮಗೆ ಹೊಟ್ಟೆಗೆ ಸಹಾಯ ಮಾಡಿದ್ರೆ ಅನ್ನವನ್ನು ಮಾಡ್ತಾರೆ ರೈತ ಬಿಸಿಲಲ್ಲಿ. ಬಟ್ಟೆ ತೊಡ್ಕೊಳ್ಳೋದಕ್ಕೆ ಇನ್ನೊಬ್ಬರಿಂದ ಸಹಾಯ ಆಗ್ತಾ ಇದೆ. ಸಹಾಯ ಅಂತಂದರೆ ಅವ್ರು ಕೊಡೋ ಕೂಲಿ ಆಗಲ್ಲ, ಅವರು ಆ ಒಂದು ವೃತ್ತಿಯನ್ನು ಮಾಡೋದಕ್ಕೆ ಒಂದು ಯೋಗ್ಯವಾದಂಥ ಒಂದು ಮನಸ್ಸನ್ನು ಇಟ್ಟು ಮಾಡ್ತಾರಲ್ಲ, ಅದಕ್ಕೆ ನಾವು ಒಂದು ದೊಡ್ಡತನವನ್ನು ತೋರಿಸ್ಬೇಕು. ಸೊ ಹಾಗಾಗಿ ಮನುಷ್ಯನಿಗೆ ಆಗಬೇಕು. ಸೊ ಇದು ದೇರ್ ಈಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಇದೆಯಲ್ಲ, ಅಲ್ಲೊಂದು ಹುಡುಗಿ ಬಿದ್ದಿದ್ದಾಳೆ ಟ್ರ್ಯಾಕ್ ಹತ್ರ ಅಂದಾಗ ಅದರ ಅರ್ಥ ಹೋಗಿ ನಾವು ಹೆಲ್ಪ್ ಮಾಡಬೇಕು ಅನ್ನೋದಷ್ಟೇ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಒಳ್ಳೆಯ ಲೆಸನ್, ಒಂದು ಪತ್ರಿಕೆಯಲ್ಲಿ ಕೂಡ ಬಿತ್ತರವಾಗಿರ್ತಕ್ಕಂತಹ ಒಂದು ಲೆಸನ್ನು ಕೂಡ ಇದು. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ದೇರ್ ಇಸ್ ಅ ಗರ್ಲ್ ಬೈ ಟ್ರ್ಯಾಕ್ಸ್ ಅಂತ ಮಾಡಿದೆ. ಮುಂದಿನ ವಿಡಿಯೋಗಳು, ಮುಂದಿನ ತರಗತಿಗಳು ಬರೀ ಒಂದೇ ಇಲ್ಲ, ಸುಮಾರು ತರಗತಿಗಳು 8, 9, 10 ಮತ್ತು PU ಲೆವೆಲ್ವರೆಗೂ ಕೂಡ ನಾವು ಟೀಚ್ ಮಾಡಬಲ್ವಿ. ಸೊ ಹಾಗಾಗಿ ಮುಂದಿನ ವಿಡಿಯೋಗಳನ್ನು ಸಂಪರ್ಕಿಸಬೇಕಾದ್ರೆ ಮೊದಲು ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ಲೈಕನನ್ನು ಒತ್ತಿ, ನಮ್ಮನ್ನು ಪ್ರೋತ್ಸಾಹಿಸಿ. ಮಕ್ಕಳಿಗಾಗಿ ಶಿಕ್ಷಣ ಎನ್ನುವಂಥ ಚಾನಲನ್ನು ಅಂತ ಹೇಳ್ಕೊಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ.